ಎಲ್ರಿಗೂ ನಮಸ್ಕಾರ. ದಿವ್ಯೇತ್ರರಿಗೆ ವಂದಿಸ್ತಾ ಸ್ವಾಮೀಜಿಯವರಿಗೆ ನಮಸ್ಕಾರ ಮಾಡುತ್ತಾ ನಿಮಗೆಲ್ಲರೂ ಕೂಡ ಪುನಃ ಒಂದು ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಸಭೆಗೆ ಮುಖ್ಯ ಅತಿಥಿಗಳು ಒಬ್ಬ ವಿಶೇಷ ವ್ಯಕ್ತಿ. ಅಂದರೆ ಒಂದು ಗಾದೆ ಇದೆ, ದೇಶ ತಿರುಗು ಕೋಶ ಓದು ಅಂತ. ಹೀಗೆ ಇವರು ಅನೇಕ ದೇಶಗಳನ್ನು ತಿರುಗಿದ್ದಾರೆ, ಅಷ್ಟೇ ಜ್ಞಾನ ಭಂಡಾರವನ್ನು ತುಂಬಿಸ್ಕೊಂಡವರು. ಇವರೇ ಇವತ್ತಿನ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಕೆ ರಘೋತ್ತಮರಾವ್. ಇವರು ತನ್ನ ಮಹಾಜ್ಞಾನ ಭಂಡಾರವನ್ನು ಭಾರತದಲ್ಲಿ ಅಲ್ಲದೆ ಅನೇಕ ದೇಶಗಳಲ್ಲೂ ಕೂಡ ಪಸರಿಸುತ್ತಾ ಶಿಕ್ಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ಕಾರ್ಪೊರೇಟ್ಗಳಲ್ಲಿ ಹಂಚಿಕೊಂಡು ಖುಷಿ ಪಡುತ್ತಿರುವ ವಿಶೇಷವಾದ ಒಬ್ಬ ಮಹನೀಯರು. ಸುಮಾರು 30 ವರ್ಷಗಳ ಬೋಧನೆ ಹಾಗೂ ತರಬೇತಿ ನೀಡುವ ಅನುಭವ ಇರುವ ಇವರು ಆದಿತ್ಯ ಬಿರ್ಲಾ, ಮೆಟಾ ಹೆಲೆಕ್ಸ್, ಇಂಡೋ ಫ್ರೆಂಚ್ ಡ್ರಗ್ ಕೋ ಮುಂತಾದ ಖಾಸಗಿ ಸಂಸ್ಥೆಗಳಲ್ಲಿ ತರಬೇತಿ ನೀಡಿದ್ದಲ್ಲದೆ ನಮ್ಮ ಭಾರತದಲ್ಲಿರುವಂಥ BHEL, DRDO, BTC, ವಿಪ್ರೋ, ಇನ್ಫೋಸಿಸ್ನಂತಹ ಅನೇಕ ಸಂಸ್ಥೆಯ ಸಿಬ್ಬಂದಿಗಳಿಗೆ ಹಾಗೆ ಅರಣ್ಯ, ಸಾರಿಗೆ, ಶಿಕ್ಷಣ, UGCಯಂತಹ ಸರ್ಕಾರಿ ಇಲಾಖೆಗಳ ಸಿಬ್ಬಂದಿ ಕಾಲೇಜುಗಳಲ್ಲಿ ತರಬೇತಿ ನಡೆಸಿಕೊಟ್ಟ ಅನುಭವಿಗಳು. ಅಲ್ಲದೆ ರಕ್ಷಣಾ ಸಿಬ್ಬಂದಿ ಕಾಲೇಜು, ವೆಲ್ಲಿಂಗ್ಟನ್ ಜೈನ್ ವಿಶ್ವವಿದ್ಯಾಲಯ, ರಾಮಕೃಷ್ಣ ಮಠ ಇಂತಹ ಸಂಸ್ಥೆಗಳಲ್ಲಿ ಯುವಕರಿಗೆ, ಶಿಕ್ಷಕರಿಗೆ, ಭಕ್ತರಿಗೆ ಅನೇಕ ಅಧಿವೇಶನಗಳನ್ನು ಮಾರ್ಗದರ್ಶನದ ಮೂಲಕ ನೀಡಿದಂತಹ ಪೂಜ್ಯರು. ಭಾರತದ ಅನೇಕ ನಗರಗಳಲ್ಲಿರುವ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಹಾಗೆ ಕೋಲ್ಕತ್ತಾದ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರ್, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ಸ್ ಹೈದರಾಬಾದ್, ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆ ಮೈಸೂರು ಇಲ್ಲಿ ಅನೇಕ ಪ್ರವಚನಗಳನ್ನು ನೀಡಿ ಭಕ್ತರಿಗೆ ಅನೇಕ ವಿಷಯಗಳನ್ನು ನೀಡಿದಂತಹ ಮೇಧಾವಿಗಳು. ಕೆಲವು ವರ್ಷಗಳ ಹಿಂದೆ ಆಶ್ರಮದಲ್ಲಿ ಇವರ ಒಂದು ಮಾರ್ಗದರ್ಶನ ನಮಗೂ ಇತ್ತು. ನಮ್ಮ ಟೀಚರ್ಸ್ಗೂ ಅದೊಂದು ಸೌಭಾಗ್ಯ ಮೊದಲು ಸಿಕ್ಕಿತ್ತು, 7-8 ವರ್ಷ ಹಿಂದೆ. ಅದರಲ್ಲಿ ಇವರನ್ನು ನಾವು ತುಂಬ ಉತ್ತಮ ರೀತಿಯಲ್ಲಿ ಅವರ ಭಾಷಣವನ್ನು ಕೇಳಿ ತುಂಬ ಉತ್ಸಾಹಿಗಳು ಆಗಿದ್ವಿ. ಹೀಗೆ ರಾಮಕೃಷ್ಣ ಮಿಷನ್ ಸಂಸ್ಥೆಗೆ, ಶ್ರೀ ಶಾರದಾದೇವಿ ವಿದ್ಯಾಕೇಂದ್ರಕ್ಕೆ ಮತ್ತೊಮ್ಮೆ ಇವರನ್ನು ಸ್ವಾಗತಿಸ್ತಾ ನನ್ನ ಈ ಪರಿಚಯ ಭಾಷಣವನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸ್ವಾಮೀಜಿಗಳಿಗೆ ಮತ್ತು ಎಲ್ಲ ಹಿರಿಯ ಕಿರಿಯ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಸ್ನೇಹಿತರೆ, ನಿಮ್ಮನ್ನೆಲ್ಲ ನಾನು ಸ್ನೇಹಿತರು ಅಂತ ಸಂಬೋಧನೆ ಮಾಡ್ತೀನಿ. ಯಾಕೆಂದರೆ ನಾನು ಕೂಡ ಒಬ್ಬ ಪೋಷಕ, ನೀವೆಲ್ಲರೂ ಪೋಷಕರಿದ್ದೀರಾ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಇರೋದರಿಂದ ನಿಮ್ಮನ್ನು ಸ್ನೇಹಿತರು ಅಂತ ಕರಿತೀನಿ. ನಿಮ್ಮ ಅಭ್ಯಂತರ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ಅಭ್ಯಂತರ ಇದೆಯಾ? ಇಲ್ಲ. ನಾವೆಲ್ಲ ಫ್ರೆಂಡ್ಸು. ಹಾಗಾಗಿ ಕೆಲವು ವಿಚಾರಗಳನ್ನು ನಾನು ಒಬ್ಬ ಪೋಷಕನಾಗಿರೋದರಿಂದ ನನ್ನ ಕೆಲವು ಜೀವನದ ಅನುಭವಗಳ ಆಧಾರದ ಮೇಲೆ ಕೆಲವು ವಿಚಾರವನ್ನು ನಿಮ್ಮ ಜೊತೆ ವಿನಿಮಯ ಮಾಡ್ಕೊಳ್ಳೋಕ್ಕೆ ನಾನು ಇವತ್ತಿಲ್ಲಿ ಬಂದಿದ್ದೇನೆ. ಸ್ವಾಮೀಜಿ ಅವರು ಕರೆದಾಗ ಬಹಳ ಸಂತೋಷದಿಂದ ಒಪ್ಕೊಂಡೆ. ಯಾಕೆ ಅಂತಂದರೆ 2 ಕಾರಣ. ಒಂದು, ಇಂತಹ ಪುಣ್ಯ ಭೂಮಿಗೆ ಬರೋದು ಒಂದು ಅವಕಾಶ. ನೀವೆಲ್ಲರೂ ಕೂಡ ಪುಣ್ಯವಂತರು, ಹಾಗಾಗಿ ಇಲ್ಲಿ ಬಂದಿದ್ದೀರಾ ಅನ್ನೋದು ನನ್ನ ನಂಬಿಕೆ. ಇಲ್ಲದಿದ್ದರೆ ಎಲ್ಲರಿಗೂ ಕೂಡ ಇಂತಹ ಒಂದು ಸ್ಥಳಕ್ಕೆ ಬರುವಂಥ ಅವಕಾಶ ಸಿಕ್ಕೋದಿಲ್ಲ. ನೀವು ಬಂದಿದ್ದೀರಾ, ಪುಣ್ಯವಂತರು. 2ನೇದು ಏನಪ್ಪ ಅಂತಂದರೆ, ಪೋಷಕರ ಜೊತೆ ನಾನು ಮಾತಾಡ್ತೀನಲ್ಲ ಅನ್ನೋ ಸಂತೋಷ. ಯಾಕೆಂದರೆ ಇವತ್ತು ಸ್ನೇಹಿತರೆ, ಭಾರತವನ್ನು ಪ್ರಪಂಚದಾದ್ಯಂತ ಗುರುತಿಸ್ತಾ ಇದ್ದಾರೆ. ಯಾತಕ್ಕೆ ಗುರುತಿಸ್ತಾ ಇದ್ದಾರೆ ಅಂತಂದರೆ, ನಮ್ಮ ಆಧ್ಯಾತ್ಮಿಕ ನೆಲೆ, ನಮ್ಮ ಕೆಲವು ವಿಶೇಷ ಗುಣಗಳೇನಿದೆ, ನಮ್ಮ ಈ ಭೂಮಿಯ ಗುಣಗಳೇನಿದೆ, ಇದಕ್ಕಾಗಿ ನಾವು ವಿಶ್ವಗುರು ಅನ್ನೋ ಪಟ್ಟವನ್ನು ಪಡ್ಕೊಂಡಿದ್ದೇವೆ. ಆದರೆ ಇನ್ನೂ ಮುಂದೆ ಹೋಗುವಂಥದ್ದಿದೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇರೋವಾಗ ನೀವು ಪೋಷಕರಾಗಿ ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು,
ನಮ್ಮ ದೇಶದ ಸತ್ಪ್ರಜೆಗಳಾಗಿ ಅವರು ಬದುಕೋದನ್ನು ಮೊದಲು ನಾವು ಕಲಿಸಬೇಕಾಗಿದೆ. ಮಾರ್ಕ್ಸ್ ಎಷ್ಟು ತೊಗೊಂಡ್ರು ಅನ್ನೋದು ಮುಖ್ಯ ಅಲ್ಲ. ಸ್ನೇಹಿತರೆ, ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಒಬ್ಬ ಪ್ರಾಧ್ಯಾಪಕನಾಗಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ಕರೆಕ್ಟ್ ಮಾಡಿದ್ದೇನೆ, ಬೇರೆಯವರು ಕರೆಕ್ಟ್ ಮಾಡೋದನ್ನು ನೋಡಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ಈ ಕರೆಕ್ಷನ್ ಮಾಡೋರು ಕೂಡ ಒಳ್ಳೆ ಮೂಡಲಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಸಿಗೋದಿಲ್ಲ. ಅದೃಷ್ಟವೂ ಬೇಕು ಮಕ್ಕಳಿಗೆ. ಅದರಿಂದ ಬರೀ ಮಾರ್ಕ್ಸ್ ಕಾರ್ಡ್ ನೋಡಿ ನನ್ನ ಮಗ ಬುದ್ಧಿವಂತ ದಡ್ಡ ಅಂತ ತೀರ್ಮಾನಕ್ಕೆ ಬರಬೇಡಿ, ದಯಮಾಡಿ ಅಂಥ ತಪ್ಪನ್ನು ಮಾಡಬೇಡಿ. ಮಾರ್ಕ್ಸ್ ಕಾರ್ಡ್ ಏನಿದೆ, ನಮ್ಮ ಸರ್ಟಿಫಿಕೇಟ್ ಏನಿದೆ, ಅದು ಒಂದು ಸಣ್ಣ ಪ್ರಮಾಣ ಪತ್ರ ಅಷ್ಟೇ. ಬಹಳ ಮುಖ್ಯ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಎಂತಹ ಸಂಸ್ಕಾರವನ್ನು ಪಡೆದಿದ್ದಾರೆ ಅನ್ನೋದು ಮುಖ್ಯ ಆಗಬೇಕು ನಮಗೆ. ಇವತ್ತು ನೋಡಿ, ಪ್ರಪಂಚದಲ್ಲಿ ರ್ಯಾಂಕ್ ತಗೊಂಡವ್ರಿಗೂ ಕೂಡ ಕೆಲಸ ಸಿಕ್ಕಿಲ್ಲ. ಆದರೆ ಯಾರಿಗೆ ಒಳಗೆ ಸತ್ವ ಇದೆ, ಆ ಒಳಗೆ ಒಂದು ಶೀಲದ ಒಂದು ಬಲ ಇದೆ, ಕ್ಯಾರೆಕ್ಟರ್ ಅಂತ ನಾವು ಹೇಳ್ತೀವಲ್ಲ, ಅದರ ಬಲ ಇದೆ, ಅವರಿಗೆ ಒಳ್ಳೆ ಸ್ಥಾನ ಸಿಕ್ಕುತ್ತೆ. ಸೊ ಹಾಗಾಗಿ ಬರೀ ಮಾರ್ಕ್ಸ್ ಅಷ್ಟೇ ಅಂತ ದಯಮಾಡಿ ತೀರ್ಮಾನಕ್ಕೆ ಬರಬೇಡಿ. ಮಾರ್ಕ್ಸ್ ಆಧಾರದ ಮೇಲೆ ಮಕ್ಕಳನ್ನು ನೀವು ಜಾಣ, ಪೆದ್ದ, ದಡ್ಡ ಅಂತ ಹೇಳಬೇಡಿ. ಇದು ಬೇಕು ನಮಗೆ, ಬೇಡ ಅಂತ ನಾನು ಹೇಳ್ತಿಲ್ಲ, ಆದರೆ ಅದೇ ಪ್ರಧಾನವಾಗಬಾರ್ದು. ಲೈಫಲ್ಲಿ ಯಾವುದು ಇಂಪಾರ್ಟೆಂಟು? ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಬೇಕು. ಅದಕ್ಕೆ ನೋಡಿ, ಸ್ವಾಮಿ ವಿವೇಕಾನಂದರು ಲಂಡನ್ನಿಗೆ ಹೋದಾಗ ಯಾರೋ ಒಬ್ಬರು ತಮಾಷೆ ಮಾಡಿ ಹೇಳಿದ್ರಂತೆ, ಏನು ಡ್ರೆಸ್ಸು ನೀವು ಹಾಕ್ಕೊಂಡಿರೋದು? ಒಂದು ಉದ್ದಕ್ಕೇನೋ ಒಂದು ಡ್ರೆಸ್ಸು, ಅದಕ್ಕೆ ಒಂದು ಪೇಟ, ಎಂಥ ಡ್ರೆಸ್ಸು ಅಂತ ತಮಾಷೆ ಮಾಡಿದಾಗ ಅವ್ರು ಹೇಳ್ತಾರೆ, ನಿಮ್ಮ ದೇಶದಲ್ಲಿ ಮನುಷ್ಯನಿಗೆ ಬೆಲೆ ಕೊಡೋದು ಡ್ರೆಸ್ ಮೇಲೆ, ನಮ್ಮ ದೇಶದಲ್ಲಿ ಬೆಲೆ ಕೊಡೋದು ಅವನ ಶೀಲದ ಮೇಲೆ, ಕ್ಯಾರೆಕ್ಟರ್ ಮೇಲೆ. ಈಗ ನಾವು ನಿಮ್ಮನ್ನು ಒಳ್ಳೆಯವರು ಅಂತ ಹೇಳೋದು ಯಾತಕ್ಕೆ? ನಿಮ್ಮ ಡಿಗ್ರಿ ಇದೆ ಅಂತಲ್ಲ. ದಿವಂಗತ ಬೀಚಿ ಅಂತ ಅವ್ರ ಹೆಸರು ಕೇಳಿದ್ದೀರಾ? ದಿವಂಗತ ಬೀಚಿಯವರು ಹಾಸ್ಯ ಸಾಹಿತಿ, ಕನ್ನಡದ ಶ್ರೇಷ್ಠ ಹಾಸ್ಯ ಸಾಹಿತಿ. ಅವರು ನನಗೆ 2ನೇ ಡಿಗ್ರಿ ಕೊಡುವಾಗ ಒಂದು ಮಾತು ಹೇಳಿದ್ರು. ನನಗೆ ಅವರ ಒಡನಾಟ ಇತ್ತು. ಅವ್ರು ಹೇಳಿದ್ರು, ತಮ್ಮ 2ನೇ ಡಿಗ್ರಿ ಬಂತು ಅಂತ ಜಂಬ ಪಡಬೇಡ, ಥರ್ಮಾಮೀಟ್ರಿಗೆ 110 ಡಿಗ್ರಿಗಳಿರುತ್ತೆ. ಸೊ 2 ಡಿಗ್ರಿ ಬಂತು, 3 ಡಿಗ್ರಿ ಬಂತು ಅಂತ ಜಂಬ ಪಡೋದಲ್ಲ, ಥರ್ಮಾಮೀಟ್ರಿಗೂ ಡಿಗ್ರಿಗಳಿದೆ, ಏನು ಪ್ರಯೋಜನ? ಅದಲ್ಲ ಮುಖ್ಯ. ಜೀವನದಲ್ಲಿ ನಾವು ಏನು ಆಗುತ್ತೇವೆ, ಹೇಗೆ ಆಗುತ್ತೇವೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳ್ತೇವೆ. ನೋಡಿ, ಒಂದು ಶಾಲೆಯಲ್ಲಿ ಒಬ್ಬರು ಟೀಚರು ಮಕ್ಕಳಿಗೆ ಹೇಳಿದ್ರಂತೆ, ಸ್ವರ್ಗದ ಮಣ್ಣನ್ನು, ಒಂದು ಹಿಡಿಯಷ್ಟು ಸ್ವರ್ಗದ ಮಣ್ಣನ್ನು ನೀವು ತರಬೇಕು ಅಂತ ಹೇಳಿಬಿಟ್ರು ಟೀಚರು. ಮಕ್ಕಳು ಹೋದರು, ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹೇಳಿದ್ರು, ನಮ್ಮ ಟೀಚರ್ ಇಂಥದ್ದು ಒಂದು ಕೊಟ್ಬಿಟ್ಟಿದ್ದಾರೆ ಕೆಲಸ, ಸ್ವರ್ಗದ ಮಣ್ಣು, ಒಂದು ಹಿಡಿ ಮಣ್ಣು ತರಬೇಕು ಅಂತ ಹೇಳಿದ್ದಾರೆ, ನಾವು ತರಬೇಕಂತೆ. ಅಪ್ಪ ಅಮ್ಮಂದರು ಬೈದರು, ನಿಮ್ಮ ಟೀಚರಿಗೆ ಬುದ್ಧಿ ಇಲ್ಲ. ಅವು ಯಾವ ಟೀಚರ್ ಹೇಳಿರೋದು? ನಾನು ಬರ್ತೀನಿ ನಡಿ, ನಾಳೆ ಆ ಟೀಚರಿಗೆ ಹೇಳ್ತೀನಿ, ಏನು ಸ್ವರ್ಗದ ಮಣ್ಣು ತರೋದು ಅಂದರೆ ಏನು ಸಾಧ್ಯವಾ? ನಾವೆಲ್ಲ ಮನುಷ್ಯರು, ಸ್ವರ್ಗದಿಂದ ಹೆಂಗೆ ತರೋಕ್ಕಾಗತ್ತೆ? ನಾವು ಬಂದು ನಿಮ್ಮ ಟೀಚರ್ಗೆ ಹೇಳ್ತೀವಿ ಅಂತ. ಮಾರನೇ ದಿವಸ ಎಲ್ಲ ಮಕ್ಕಳು ಬಂದಿದ್ದಾರೆ. ಟೀಚರ್ ಕೇಳಿದ್ರು, ಯಾರ್ಯಾರು ತಂದಿದ್ದೀರಾ ಅಂತ. ಯಾರೂ ತಂದಿಲ್ಲ. ಒಂದು ಮಗು ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಮಣ್ಣು ತಂದಿತ್ತಂತೆ. ಆ ಮಗು ಹಿಂಗೆ ಹಿಡ್ಕೊಳ್ತು ಬ್ಯಾಗ್ನ. ಎಲ್ಲರಿಗೂ ಆಶ್ಚರ್ಯ, ಸ್ವರ್ಗದ ಮಣ್ಣು ಹೆಂಗೆ ತಂತು ಈ ಮಗು? ಎಲ್ಲರೂ ಕಿರಿಚ್ಕೊಂಡ್ರು, ಸುಳ್ಳು ಸುಳ್ಳು ಅಲ್ಲ ಅಂತಂದರು. ಆವಾಗ ಟೀಚರ್ ಹೇಳಿದ್ರು, ಒಂದು ನಿಮಿಷ ಇರಿ, ಮಗುನ ಕೇಳೋಣ. ಆ ಮಗುನ ಕೇಳಿದ್ರು, ಎಲ್ಲಿಂದ ತಂದಿ ನೀನು? ಆ ಮಗು ಹೇಳ್ತು, ನಮ್ಮಮ್ಮ ಎಲ್ಲೆಲ್ಲಿ ಓಡಾಡ್ತಾಳೋ ಅಲ್ಲಿಂದ ಒಂದು ಸ್ವಲ್ಪ ಮಣ್ಣು ಸೇರಿಸಿ ತೊಗೊಂಡು ಬಂದೆ. ಏಕೆಂದರೆ ನೀವೇ ನನಗೆ ಶಾಲೆಯಲ್ಲಿ ಹೇಳಿದ್ದೀರಾ, ತಾಯಿ ದೇವರು ನಮಗೆ, ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ನೀವು ಹೇಳಿದ್ದೀರಲ್ಲ. ನನ್ನಮ್ಮ ಎಲ್ಲೆಲ್ಲಿ ಓಡಾಡಿದ್ಲು ಅದು ಸ್ವರ್ಗಕ್ಕಿಂತ ಹೆಚ್ಚು. ಹಾಗಾಗಿ ಆ ಮಣ್ಣು ತಂದಿದ್ದೀನಿ, ಇದು ಸ್ವರ್ಗದ ಮಣ್ಣು ಅಂತ ಕೊಟ್ಟಾಗ ಮಿಕ್ಕಿದವರೆಲ್ಲ ತಲೆ ತೆಗ್ಸಿದ್ರತ್ತೆ. ಸ್ನೇಹಿತರೆ, ಇದನ್ನು ನಾವು ಸಂಸ್ಕಾರ ಅಂತ ಹೇಳೋದು. ನಮ್ಮ ಮಕ್ಕಳು ಸಂಸ್ಕಾರದಿಂದ ಬೆಳಿಬೇಕು. ಸಂಸ್ಕಾರ ಅಂದರೆ ಏನು? ದೊಡ್ಡ ಪದ ಅಂತ ಏನು ತಲೆ ಕೆಡಿಸ್ಕೊಳ್ಬೇಡಿ. ಏನಂತಂದರೆ, ನಾವು ಯಾವುದನ್ನು ಪಾಲಿಸಬೇಕು ಅದನ್ನು ಸರಿಯಾಗಿ ನಾವು ಪಾಲಿಸಿಬಿಟ್ರೆ ಸಂಸ್ಕಾರ ನಮಗೆ ಬಂತು. ಇಂಗ್ಲೀಷ್ನಲ್ಲಿ ಮ್ಯಾನರ್ಸು, ಎಟಿಕೆಟ್ಟು ಅಂತೆಲ್ಲ ಹೇಳ್ತಾರೆ. ನಮ್ಮ ದೇಶದಲ್ಲಿ ನಾವು ಇದಕ್ಕೆ ಹೆಚ್ಚು ಬೆಲೆ ಕೊಟ್ಟದ್ದು. ನಡವಳಿಕೆ, ಹೇಗೆ ನಡ್ಕೊಳ್ಬೇಕು. ಈಗ ಮನೆಗೆ ಒಬ್ಬರು ಅತಿಥಿ ಬಂದರೆ ನಾವು ಹೇಳ್ತೀವಿ, ಅತಿಥಿ ದೇವೋಭವ ಹೇಳ್ತೀವಲ್ವ.
ಅತಿಥಿ ಸತ್ಕಾರ ಹೇಗೆ ಮಾಡಬೇಕು? ಮನೆಗೆ ಬಂದವ್ರಿಗೆ ಕೂಡಿಸಿ ಕೂತ್ಕೊಳ್ಳಿ ಅಂಥೇಳಿ ಒಂದು ಲೋಟ ನೀರು ಕೊಟ್ಟರೆ ಅದಕ್ಕಿಂತ ಒಳ್ಳೆ ಸತ್ಕಾರ ಬೇಡ ಅಲ್ವಾ? ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಭಾಳಷ್ಟು ಮನೆಗಳಲ್ಲಿ ಯಾರಾದ್ರು ಬಂದರೆ ಬಾಗಿಲು ಕೂಡ ತೆಗೆಯಲ್ಲ. ಕಿಟಕಿನಲ್ಲಿ ಯಾರು ನೀವು, ಅವರಿಲ್ಲ ಅಂದರೆ ನೀವು ಹೋಗ್ಬೋದು, ಒಳಗೆ ಸೇರಿಸೋ ಧೈರ್ಯ ಇಲ್ಲ. ಅಫ್ಕೋರ್ಸ್ ಅದಕ್ಕೆ ಕಾರಣಗಳು ಇದೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಇಂತಹ ಸಮಸ್ಯೆಗಳಲ್ಲಿ ಕೂಡ ನೀವು ಮಲೆನಾಡಿನ ಪ್ರಾಂತ್ಯಕ್ಕೆ ಹೋದರೆ, ನಮ್ಮ ಮಲೆನಾಡಿನ ಪ್ರಾಂತ್ಯಕ್ಕೆ ಹೋದರೆ ನೀವು ಪರಿಚಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಳಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನಿಮಗೆ ನೀರು ಕೊಟ್ಟು ಒಂದು ಸಣ್ಣ ಉಂಡೆ ಬೆಲ್ಲ ಕೊಟ್ಟು, ಆಸರು ಅಂತ ಕರೀತಾರೆ ಅವರು, ಆಸರು ಕೊಟ್ಟು ಆಮೇಲೆ ತಾವು ಯಾರು, ಎಲ್ಲಿಂದ ಬಂದಿದ್ದು, ಏನು ಕೆಲಸ ಅಂತ ಆಮೇಲೆ ವಿಚಾರಿಸ್ತಾರೆ. ಮೊದಲು ನೀರು ಕೊಡ್ತಾರೆ. ಇದು ಸಂಸ್ಕಾರ. ಇದು ನಾವು ಪಾಲಿಸಬೇಕಾ ಬೇಡವಾ? ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೇಳ್ಕೊಡೋದು ಹೇಗೆ? ಹೇಳೋದು ಸುಲಭ ಅಲ್ಲ. ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳೋದು ಸುಲಭ ಅಲ್ಲ. ಹೇಗೆ ಹೇಳ್ಕೊಡ್ಬೇಕು? ಒಂದು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮಲ್ಲಿ. ಈಗ ನೀವು ಇಲ್ಲಿ ಕೂತಿದ್ದೀರಲ್ಲ, ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನು ಬರ್ಕೂಡ್ದು, ನಿಮ್ಮ ಮಕ್ಕಳ ಭವಿಷ್ಯ ಅಷ್ಟೇ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನಾನು ಕೆಲವು ಸೂಚನೆಗಳನ್ನು ಕೊಡ್ತೀನಿ, ಅದನ್ನು ನೀವು ಆಲಿಸಿ ಅದರ ಪ್ರಕಾರ ಮಾಡಬೇಕು. ರೆಡಿನಾ? ನಾನು ಹೇಳಿದ್ದು ಅರ್ಥ ಆಯ್ತಲ್ವ? ಒಂದು ಸಣ್ಣ ಆಟ ಇದು, ಕೂತಲ್ಲೇನೆ. ನಾನು ಏನು ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಳ್ಬೇಕು, ಅದನ್ನು ಮಾಡಬೇಕು. ಮಾತಾಡೋ ಹೋಗಿಲ್ಲ, ನೀವ್ಯಾರೂ ಮಾತಾಡಬಾರ್ದು. ನಾನು ಮಾತಾಡ್ತೇನೆ, ಯಾಕಂದ್ರೆ ನಾನು ಅದಕ್ಕೋಸ್ಕರ ಕರೆಸಿದ್ದಾರೆ. ಮಾತಾಡೋದೇ ನನ್ನ ಕೆಲಸ. ಇವಾಗ ನಾನು ಮಾತಾಡ್ತೇನೆ, ನೀವು ಮಾತಾಡೋ ಹೋಗಿಲ್ಲ. ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ, ನಂತರ ಪ್ರಶ್ನೋತ್ತರ ಒಂದು ಮಾಡೋಣ. ಈಗ ನಿಮ್ಮ ಕೆಲಸ ಇಷ್ಟೇ, ನಾನು ಏನು ಹೇಳ್ತೀನಿ ಅದನ್ನು ಆಲಿಸಬೇಕು, ಅದರ ಪ್ರಕಾರ ಮಾಡಬೇಕು. ರೆಡಿನಾ? ಎಲ್ಲರೂ ಖುಷಿಯಿಂದ ಮಾಡಿ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು, ಇನ್ನೇನಿಲ್ಲ. ಮಕ್ಕಳ ಭವಿಷ್ಯ ಚೆನ್ನಾಗಾಯಿತು ಅಂದರೆ ನಮ್ಮ ರಾಷ್ಟ್ರದ ಭವಿಷ್ಯ ಆಟೋಮೆಟಿಕ್ಕಾಗಿ ಚೆನ್ನಾಗಾಗತ್ತೆ, ಚಿಂತೆ ಮಾಡೋಷ್ಟಿಲ್ಲ. ಓಕೆ? ದಯಮಾಡಿ ನಿಮ್ಮ ಬಲಗೈಯನ್ನು ಮೇಲೆತ್ತಿ. ವೆರಿ ಗುಡ್, ಭಾಳ ಸಂತೋಷ. ಬಿಡಿ. ಎಡಗೈಯನ್ನು ಮೇಲೆತ್ತಿ. ವೆರಿ ಗುಡ್. ಬಿಟ್ಬಿಡಿ. ನಿಮ್ಮ ಬಲಗೈಯನ್ನು ತಗೊಂಡು ಈ 3 ಬೆರಳುಗಳನ್ನು, ಸಣ್ಣದು ಈ ಮತ್ತು ಉಂಗುರದ ಬೆರಳು, ಮಧ್ಯದ ಬೆರಳು ಮುಚ್ಚಿ, ಅದರ ಮೇಲೆ ಹೆಬ್ಬೆರಳನ್ನು ಹೀಗಿಟ್ಟು, ತೋರು ಬೆರಳನ್ನು ಮಾತ್ರ ಮೇಲೆ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಸ್ಟ್ರೆಚ್ ಮಾಡಬೇಕು. ಎಷ್ಟು ಎತ್ತರಕ್ಕಾಗುತ್ತೋ ಅಷ್ಟು ಎತ್ತರಕ್ಕೆ. ಹಾಂ, ವೆರಿ ಗುಡ್. ಈಗ ಒಂದು ವೃತ್ತವನ್ನು ಬರೀಬೇಕು ಗಾಳಿನಲ್ಲಿ. ಈ ಬೆರಳನ್ನು ತಗೊಂಡು, ಯಾರು ಮಾತಾಡೋ ಹೋಗಿಲ್ಲ, ನಿಮ್ಮ ಗಡ್ಡದ ಮೇಲೆ ಇಟ್ಕೊಳ್ಬೇಕು. ಮಾತಾಡೋ ಹೋಗಿಲ್ಲ. ಹಾಂ, ಭಾಳ ಸಂತೋಷ. ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀರಾ. ನಾನು ಹೇಳಿದ್ದು ನಿಮ್ಮ ಗಡ್ಡದ ಮೇಲೆ ಇಟ್ಕೊಳ್ಬೇಕು ಅಂತ. ಗಡ್ಡ ಯಾವುದು? ನೀವು ಯಾಕೆ ಇಲ್ಲಿ ಕೈ ಇಟ್ರಿ? ಹಾಂ, ನೋಡಿದ್ರ? ನೀವು ಇಟ್ಕೊಂಡ್ರಿ ಸರ್, ನಾವು ಇಟ್ಕೊಂಡ್ವಿ. ದಯಮಾಡಿ ಒಂದು ಅಂಶ ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ನಾವು ಹೇಳಿದ್ದು ಮಾಡೋದಿಲ್ಲ, ಮಾಡಿದ್ದು ಮಾಡ್ತಾರೆ. ಈಗ ನೀವು ಅದೇ ಅಲ್ವಾ ಮಾಡಿದ್ದು? ನಾನು ಹೇಳಿದ್ದೇನಾದರೂ ಮಾಡಿದ್ರೆ ನೀವು? ಇಲ್ಲ. ಗಡ್ಡದ ಮೇಲೆ ಇಟ್ಕೊಳ್ಳಿ ಅಂತ ನಾನು ಕೆನ್ನೆ ಮೇಲೆ ಇಟ್ಕೊಂಡ್ರೆ ನೀವೆಲ್ಲ ಕೆನ್ನೆ ಮೇಲೆ ಇಟ್ಕೊಂಡ್ರಿ. ನಮ್ಮ ಮಕ್ಕಳು ಕೂಡ ಹಾಗೇ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಬಾಯಲ್ಲಿ ಹೇಳಿದ್ದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ಏನು ಮಾಡ್ತೀರಾ ಅದನ್ನು ಅವರು ಅನುಕರಣೆ ಮಾಡ್ತಾರೆ. ಹಾಗಾಗಿ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ. ಇವತ್ತು ನೋಡಿ, ಸುಮಾರು ಜನ ನೀವು ಎಷ್ಟು ಟೈಮ್ಗೆ ಹೇಳಿದ್ರಿ ಆ ಟೈಮ್ಗೆ ಬಂದಿದ್ದೀರಾ. 10:30ಗೋ 11ಕ್ಕೋ ಹೇಳಿದರು ಸ್ವಾಮೀಜಿ, ಆ ಟೈಮ್ಗೆ ಬಂದಿದ್ದೀರಾ. ಬಹಳ ಸಂತೋಷ. ಕೆಲವರು ತಡವಾಗಿ ಬಂದಿರಿ. ಅಂದರೆ ನಾನು ಇದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಪರವಾಗಿಲ್ಲ, ಒಂದು 10 ನಿಮಿಷ ಲೇಟಾಗಿ ಹೋದರೆ ನಡೆಯುತ್ತೆ ಅಂತ ನಾನೇ 10 ನಿಮಿಷ ಲೇಟಾಗಿ ಹೋದರೆ ನನ್ನ ಮಗ 15 ನಿಮಿಷ ಲೇಟಾಗಿ ಹೋಗ್ತಾನೆ. ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಇದನ್ನು ಪಾಲಿಸ್ಬೇಕು. ನೀವು ಹೇಳೋದು ಮುಖ್ಯ ಆಗೋದಿಲ್ಲ, ನೀವು ಮಾಡೋದು ಮುಖ್ಯ ಆಗಬೇಕು. ಇವತ್ತು ನೀವು ಇಲ್ಲಿ ಬಂದಿದ್ದೀರಲ್ಲ, ನಿಮ್ಮ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೀನಿ. ಯಾಕೆ ಅಂತಂದರೆ, ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸ್ವಲ್ಪ ಸಮಯ ನೀವು ಇಲ್ಲಿ ವ್ಯಯ ಮಾಡಬೇಕು. ಏನೋ ಒಂದೆರಡು ವಿಚಾರ ಇದೆ, ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀರಲ್ಲ, ಇದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಟೈಮನ್ನು. ಇದು ಬಹಳ ಮುಖ್ಯ. ಅದು ನನ್ನ ಮನಸ್ಸಿಗೆ ಬರಬೇಕು. ಆ್ಯಸ್ ಎ ಪೇರೆಂಟ್, ಪೋಷಕನಾಗಿ ನನ್ನ ಮನಸ್ಸಿಗೆ ಅದು ಬರಬೇಕು. ಮತ್ತು ಕೆಲವು ವಿಚಾರಗಳು, ಸಣ್ಣ ಸಣ್ಣ ವಿಚಾರಗಳು ನಾವು ಏನಾಗುತ್ತೆ ಅಂತಂದರೆ, ಇವತ್ತು ಸ್ನೇಹಿತರೆ ಸುಮಾರು ಮನೆಗಳಲ್ಲಿ ನಾನು ನೋಡ್ತೀನಿ, ಅದು ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಅಥವಾ ಅರೆ ಹಳ್ಳಿ ಅರೆ ಪಟ್ಟಣ ಅಂತ ನೀವು ಏನು ಬೇಕಾದರೆ ಕರೀ, ಸೆಮಿ ಅರ್ಬನ್ ಅಂತೀವಲ್ಲ, ಎಲ್ಲ ಮನೆಗಳಲ್ಲಿ ಇವತ್ತು ಒಂದು ನಾನು ನೋಡ್ತಾ ಇದ್ದೇನೆ,
ಸಂಜೆ ಆದರೆ 6 ಗಂಟೆಯೋ 6:15 ಗಂಟೆಗೋ ಶುರು ಆದರೆ ನಮ್ಮ ಟೆಲಿವಿಷನ್ನು 8:30 9 ಗಂಟೆ ತನಕ ಓಡ್ತಾನೇ ಇರುತ್ತೆ. ನನ್ನ ಸ್ನೇಹಿತರ ಮನೆಗೆ ಹೋದೆ. ನನ್ನ ಸ್ನೇಹಿತರ ಹೆಂಡತಿ ಬಾಗಿಲು ತೆಗೆದ್ರು, ಹೋಗಿ ಸೋಫಾ ಮೇಲೆ ಕೂತ್ಕೊಂಡ್ರು. ಆ ಸೀರಿಯಲ್ನೇ ನೋಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಬಾಗಿಲು ತೆಗೆದು ಹೋಗಿ ಕೂತರು. ನಾನು ಹೋಗಿ ಸೋಫಾ ಮೇಲೆ ಕೂತೆ. 20 ನಿಮಿಷ ಆದಮೇಲೆ ಅಲ್ಲಿ ಒಂದು ಸಣ್ಣ ಬ್ರೇಕ್ ಬಂತು, ಅಡ್ವರ್ಟೈಸ್ಮೆಂಟು. ಆಗ ನನ್ನ ಕಡೆ ತಿರುಗಿ ಕೇಳಿದ್ರು, ಯಾವಾಗ ಬಂದದ್ದು ನೀವು? ಎಷ್ಟರ ಮಟ್ಟಿಗೆ ತಲ್ಲೀನರಾಗಿದ್ದರು ಅಂತಂದರೆ, ನಾನು ಅವರೇ ಬಾಗಿಲು ತೆಗೆದಿದ್ದಾರೆ. ಯೋಚನೆ ಮಾಡಿ, ಕಳ್ಳ ಬಂದರೂ ಕೂಡ ಆ ಟೈಮ್ನಲ್ಲಿ ಏನು ಬೇಕಾದ್ರೂ ದೋಚ್ಕೊಂಡು ಹೋಗ್ಬೋದು. ಅವರೇ ಬಾಗಿಲು ತೆಗೆದು ಆಮೇಲೆ ನೀವು ಯಾವಾಗ ಬಂದಿದ್ದು ಅಂತ ಕೇಳಿದ್ರೆ, ಇನ್ನೊಂದು ನೋಡಿದ್ದೀನಿ ಸ್ನೇಹಿತರೆ, ಕೈಯಲ್ಲಿ ತಟ್ಟೆ, ಊಟ ಮಾಡೋವಾಗ ಟೆಲಿವಿಷನ್ ಹಾಕ್ಕೊಂಡು ಅಲ್ಲಿ ಏನೋ ಒಂದು ದುಃಖದ ಒಂದು ಎಪಿಸೋಡ್ ಇದೆ, ಹತ್ಕೊಂಡು ನೀವು ಊಟ ಮಾಡ್ತಾ ಇದ್ದರೆ ಇದ್ರ ಮಧ್ಯೆ ಏನಾಗುತ್ತೆ, ಅಲ್ಲಿ ಹಾರ್ಪಿಕ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಟಾಯ್ಲೆಟ್ಟು ಅವರು ಫ್ಲಶ್ ಮಾಡಿದಾಗ ಇವರು ಗಟ 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 ಬಾಯಿಗೆ ನೀರು ಹಾಕ್ಕೊಳ್ತಾರೆ. ಏನೂ ಗೊತ್ತಾಗೋದಿಲ್ಲ ನಮಗೆ. ಒಂದು ವಿನಂತಿ ನಿಮ್ಮಲ್ಲಿ ಮಾಡ್ಕೊಳ್ತೀನಿ ಸ್ನೇಹಿತರೆ, ಟಿ ವಿ ನೋಡಬೇಡಿ ಅಂತ ನಾನು ಹೇಳೋದಿಲ್ಲ. ನಮ್ಮಲ್ಲಿ ಭಾಳ ಜನ ಹೇಳ್ತಾರೆ, ಸರ್ ನಮ್ಗೆ ಇರೋದು ಅದೊಂದೇ ಎಂಟರ್ಟೈನ್ಮೆಂಟ್, ಮನೋರಂಜನೆ ಅಂದರೆ ಟಿ ವಿ ಒಂದೇ ಅಂತ. ನಾನು ಹೇಳ್ತೀನಿ, ಅದು ಮನೋರಂಜನೆ ಅಲ್ಲ. ಮನೆಯಲ್ಲಿ ನಡೆಯುವಂಥ ಸಮಸ್ಯೆಗಳನ್ನೇ ಮತ್ತೆ ಇನ್ನಷ್ಟು ಅದನ್ನು ವೈಭವೀಕರಿಸಿ ತೋರಿಸಿ ಮನೋರಂಜನೆ ಹೆಂಗಾಗತ್ತೆ? ಮತ್ತೆ ನೀವು ಅಳ್ತಾ ಕೂತ್ರೆ ಮನೋರಂಜನೆ ಆಗೋದಿಲ್ಲ. ಏನೋ ಒಂದು ನೋಡಬೇಕು, ಒಳ್ಳೆ ಕಾರ್ಯಕ್ರಮ ನೋಡಿದ್ರೆ ತಪ್ಪಿಲ್ಲ. ಆದರೆ ಒಂದು ಕಾಲ ಅಂತ ನೀವು ಅದಕ್ಕೆ ಮೀಸಲಿಟ್ಕೊಳ್ಬೇಕು. ಮಕ್ಕಳು ಮನೆಯಲ್ಲಿ ಇರುವಾಗ ದಯಮಾಡಿ ನನ್ನ ವಿನಂತಿ, ಮಕ್ಕಳ ಜೊತೆ ಸ್ವಲ್ಪ ನೀವು ಕಾಲವನ್ನು ಕಳಿಬೇಕು. ಮಗು ಶಾಲೆಯಿಂದ ಬಂತು, ಇವತ್ತೇನಾಯಿತು ಶಾಲೆಯಲ್ಲಿ, ಏನು ಹೇಳಿಕೊಟ್ರು, ಏನಾದರೂ ಹೊಸ್ತಿದ್ರೆ ಹೇಳು, ನನಗೂ ಹೇಳು ಅಂತ ನೀವು ಮಗು ಜೊತೆ ಕೂತ್ಕೊಂಡ್ರೆ ಸ್ನೇಹಿತರೆ, ಮಗುಗೆ ಒಂಥರ ಸಂತೋಷ ಆಗುತ್ತೆ. ಅರೆ, ನಮ್ಮ ಅಮ್ಮ ಕೇಳ್ತಾ ಇದ್ದಾಳೆ, ನಮ್ಮ ಅಪ್ಪ ಕೇಳ್ತಾ ಇದ್ದಾನೆ, ಏನೋ ಒಂದು ಹೊಸ ವಿಚಾರ ನಾನು ಹಂಚ್ಕೊಳ್ತೀನಿ ಅನ್ನೋ ಸಂತೋಷ ಇದೆಯಲ್ಲ. ನಿಮ್ಮ ಟೆಲಿವಿಷನ್ನಿಂದ ಆ ಸಂತೋಷ ಮಕ್ಕಳಿಗೆ ಸಿಕ್ಕೋದಿಲ್ಲ. ನೋಡಿ, ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೆ, ಮಕ್ಕಳಿಗೆ ಹೇಳ್ತಿದ್ದೆ, ನೋಡಿ ನೀವು ನಿಮ್ಮ ಅಪ್ಪ ಅಮ್ಮ ಜೊತೆ ಸ್ವಲ್ಪ ಕಾಲ ಕಳೀಬೇಕು, ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರೆ ಕಾಲ ಕಳೀಬೇಕು, ಅವ್ರ ಜೊತೆ ಕೂತ್ಕೊಂಡು ಕಥೆ ಕೇಳಿ, ರಾಮಾಯಣದ್ದು, ಮಹಾಭಾರತದ್ದು, ಅಥವಾ ನಮ್ಮ ದೇಶದ ಶ್ರೇಷ್ಠ ನಾಯಕರುಗಳದ್ದು, ಇಂಥವ್ರ ಕಥೆ ಕೇಳಿ. ಒಬ್ಬ ಹುಡುಗ ಕೈ ಎತ್ತದ, 6ನೇ ಕ್ಲಾಸ್ ಹುಡುಗ. ಏನಪ್ಪ ಅಂದೆ, ಸರ್ ನಮ್ಮ ಅಮ್ಮನ ಕೇಳಿದ್ರೆ ಟೈಮ್ ಇಲ್ಲ ಅಂತಾರೆ, ನಮ್ಮ ಅಜ್ಜಿನ ಕೇಳಿದ್ರೆ ಸೀರಿಯಲ್ ಕತೆ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ರಾಮಾಯಣ ಮಹಾಭಾರತದ ಕತೆ, ನಮ್ಮ ಅಜ್ಜಿಗೆ ಗೊತ್ತಿಲ್ಲ, ಇನ್ನೇನು ಮಾಡಲಿ ಸರ್ ಅಂತ. ಇಂಥ ಪರಿಸ್ಥಿತಿ ಬರಬಾರ್ದು. ಈಗ ನನಗೆ ಗೊತ್ತಿಲ್ವಾ, ಕಲ್ತ್ಕೊಳ್ಳೋಣ. ಇವತ್ತು ಬೇಕಾದಷ್ಟು ಸಣ್ಣ ಸಣ್ಣ ಪುಸ್ತಕಗಳು ಸಿಗುತ್ತೆ, ಒಳ್ಳೊಳ್ಳೆ ಕಥೆಗಳಿರುವಂಥದ್ದು. ನಿಮಗೆ ರಾಮಕೃಷ್ಣ ಮಿಷನ್, ನೀವು ಯಾವುದೇ ಶಾಖೆಗೆ ಹೋಗಿ ಒಳ್ಳೊಳ್ಳೆ ಪುಸ್ತಕಗಳು ಸಿಗುತ್ತೆ. 1-2 ಪುಸ್ತಕ, 5 ರೂಪಾಯಿ 10 ರೂಪಾಯಿದು 2 ಪುಸ್ತಕ ತೊಗೊಳ್ಳಿ, ಒಂದಷ್ಟು ಕಥೆಗಳನ್ನು ಓದಿ, ಒಳ್ಳೊಳ್ಳೆ ಕಥೆಗಳನ್ನು ಮಕ್ಕಳಿಗೆ ಹೇಳಿ. ಇದು ಯಾಕೆ ಅಂತಂದರೆ, ಆ ಫೌಂಡೇಶನ್ ಅಂತ ಏನು ಹೇಳ್ತೀವಿ ನಾವು, ಅದು ಭದ್ರ ಆಗುತ್ತೆ. ಮಕ್ಕಳು ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಇದ್ದರೆ ಬಹಳ ಸಂತೋಷ ಆಗುತ್ತೆ. ಮತ್ತು ನೋಡಿ, ಇವತ್ತು ಹೊರ ದೇಶಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಸಂಸ್ಕೃತಿಯಲ್ಲಿ ಏನಿತ್ತು ಅದನ್ನೆಲ್ಲ ಬಿಟ್ಬಿಟ್ವಿ ನಾವು. ಈಗ ಹೊರ ದೇಶದವರು ಅದನ್ನು ಹೇಳ್ತಾ ಇದ್ದಾರೆ, ನಾವು ಅದನ್ನು ಫಾಲೋ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೊರ ದೇಶದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಅಮೆರಿಕಾದಲ್ಲಿ ಡಾಕ್ಟ್ರುಗಳು, ಯಾವ ಡಾಕ್ಟ್ರು, ಹೃದಯ ತಜ್ಞರು ಅಮೆರಿಕಾದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಯಾವ ಕುಟುಂಬ ಒಟ್ಟಿಗೆ ಊಟ ಮಾಡುತ್ತೆ, ಯಾವ ಕುಟುಂಬ ಒಟ್ಟಿಗೆ ನಗತ್ತೆ, ಯಾವ ಕುಟುಂಬ ಒಟ್ಟಿಗೆ ದೇವರ ಪ್ರಾರ್ಥನೆ ಮಾಡುತ್ತೆ, ಯಾವ ಕುಟುಂಬ ಒಟ್ಟಿಗೆ ಆಟ ಆಡುತ್ತೆ, ಅಂತಹ ಕುಟುಂಬ ಒಟ್ಟಿಗೆ ಇರುತ್ತೆ ಅನ್ನೋದು ಅಮೇರಿಕಾದ ಹೃದಯ ತಜ್ಞರ ಮಾತು. ಇದು ನಮ್ಮ ಸಂಸ್ಕೃತಿ ಅಲ್ವಾ? ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನಾವೆಲ್ಲ ಸಣ್ಣವರಾದಾಗ ನಮ್ಮನ್ನೆಲ್ಲ ಒಟ್ಟಿಗೆ ಕೂಡಿಸಿ ಕೈತೂತು ಅಂತ ಹಾಕೋರು. ಕಲಿಸಿ ನಮ್ಮ ಅಜ್ಜಿ ನಮ್ಮೆಲ್ಲರನ್ನೂ ಕೂಡಿಸ್ಬಿಟ್ಟು ಕೈತೂತು ಹಾಕ್ತಾ ಏನಾದರೂ ಒಳ್ಳೆಯ ವಿಚಾರ ಹೇಳೋರು. ಇವತ್ತಿಗೂ ಅದೆಲ್ಲ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಒಂದು ಕಡೆ ನೋಡಿ, ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಊಟಕ್ಕೆ ಕೂತಾಗ ನೀವು ದಿನ ಮಾಡಬೇಕಾದಷ್ಟೇ, ಬೆಳಗ್ಗೆ ಹೊತ್ತು ಆಗಲಿಕ್ಕಿಲ್ಲ, ಯಾಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನೀವು ಕೆಲಸಕ್ಕೆ ಹೋಗಿರ್ತೀರ. ಸಂಜೆ ಅಂದರೆ ರಾತ್ರಿ ಊಟ ಮಾಡುವಾಗ ಇವತ್ತಿಂದ ನೀವು ಇದನ್ನು ಪಾಲನೆ ಮಾಡಬೇಕು. ನಾವೆಲ್ಲ ಒಟ್ಟಿಗೆ ಕೂತ್ಕೊಳ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ.
ಒಂದು 5 ನಿಮಿಷ ಒಂದು ಭಜನೆ ಮಾಡಬಹುದಾ? 5 ನಿಮಿಷ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ. 5 ನಿಮಿಷ ಖುಷಿಯಿಂದ ಭಜನೆ ಮಾಡಿ, ಮಕ್ಕಳನ್ನು ಕೂಡಿಸ್ಕೊಳ್ಳಿ. ಅದರ ಪರಿಣಾಮ ಹೇಗಿರುತ್ತೆ ಗೊತ್ತಾ? 5 ನಿಮಿಷ ನೀವು ಏನು ಒಟ್ಟಿಗೆ ಕೂತು ಭಜನೆ ಮಾಡ್ತೀರಾ, ಮಕ್ಕಳಿಗೆ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಬರುತ್ತೆ, ನಿಮಗೂ ಹಾಗೇನೆ ಆ ಉಲ್ಲಾಸ ಬರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ಗಂಟೆಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡಬೇಕಾದಿಲ್ಲ, ಪೂಜೆ ಮಾಡಬೇಕಾದಿಲ್ಲ. ಒಂದು 5 ನಿಮಿಷ ಮಾಡಬಹುದಾ? ಖಂಡಿತವಾಗಿ ಹೇಳಬೇಕು. ನೀವು ಮಾಡಬಹುದಾ? ಯಾತಕ್ಕೆ ಮಾಡಬೇಕು? ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಮಾಡಬೇಕು. 5 ನಿಮಿಷ ಮಾಡಿ, ಆಟ ಆಡಿ. ಯಾವುದಾದ್ರೂ ಒಂದು ನೀವು ಪ್ರತಿ ದಿವಸ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ಭಾನುವಾರವೋ ಶನಿವಾರವೋ ಯಾವತ್ತಿದೆ ಆಟ ಅಂತಂದರೆ ಏನು? ಈಗ ನಮ್ಮಲ್ಲೆಲ್ಲ ಪಗಡೆ ಆಟ ಆಡೋರು ಅಲ್ವಾ, ಇಲ್ಲಾಂದರೆ ಚೌಕಾಬಾರ ಅಂತ ಆಟ, ಬೇಕಾದಷ್ಟು ನಮ್ಮ ಜಾನಪದ ಆಟಗಳಿದೆ. ಅದಕ್ಕೇನು ಖರ್ಚಿಲ್ಲ. ಅದು ಯಾತಕ್ಕೆ ಆಡಬೇಕು? ಈ ಅಳುಗುಳಿ ಮನೆ ಅಂತೀವಿ ಗೊತ್ತಲ್ವ? ಈ ಹುಣಸೆ ಬೀಜ ಇಟ್ಕೊಂಡು ನಾವೆಲ್ಲ ಆಡ್ತಾಯಿದ್ವಿ. ಸ್ನೇಹಿತರೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಎಲ್ಲ ಆಟಗಳು, ನಮ್ಮ ಭಾರತೀಯ ಆಟಗಳೇನಿದೆ, ಜಾನಪದ ಆಟಗಳು, ಅದು ನಮ್ಮ ಬುದ್ಧಿಯ ವಿಕಾಸವನ್ನು ಹೆಚ್ಚು ಮಾಡುತ್ತೆ. ಈ ಅಳುಗುಳಿ ಮನೆ ನೀವು ಆಡಿದ್ರೆ ಎಷ್ಟು ಹಾಕಬೇಕು, ಯಾವುದನ್ನು ತೊಗೊಳ್ಬೇಕು, ಕ್ಯಾಲ್ಕುಲೇಟ್ ಮಾಡುವಂಥ ಕೆಪಾಸಿಟಿ ಬರುತ್ತೆ ಮಗುಗೆ, ಸ್ಟ್ರಾಟಜಿ ಡೆವಲಪ್ ಆಗುತ್ತೆ. ಇದೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಡೆವಲಪ್ ಆಗುತ್ತೆ ಮಗುವಿನಲ್ಲಿ. ಅದಕ್ಕಿಂತ ಇನ್ನೇನು ಬೇಕು? ಮಗು ನ್ಯಾಚುರಲಿ ಶಾಲೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳತ್ತೆ. ಇಂಥ ಆಟಗಳನ್ನು ಆಡಿ ಉತ್ತೇಜನ ಕೊಡಿ ಮಕ್ಕಳಿಗೆ. ಆಮೇಲೆ ಇನ್ನೊಂದು, ನೀವೆಲ್ಲರೂ ಮಾಡಬೇಕಾಗಿರೋದು ಪೋಷಕರಾಗಿ, ಸಣ್ಣ ಸಣ್ಣ ತಪ್ಪುಗಳಿಗೆ ದಯಮಾಡಿ ಮಕ್ಕಳನ್ನು ಬೈಬೇಡಿ. ನಾವು ಮಕ್ಕಳಿಗೆ ಹೇಗೆ ತಿದ್ದಬೇಕು ನಿಜ, ಆದರೆ ಬೈಯೋ ಮುಖಾಂತರ ಅಲ್ಲ. ನಮ್ಮಲ್ಲಿ ಬಹಳ ಜನ ನಾನು ನೋಡ್ತೀನಿ, ಪೋಷಕರು ಕೋಪ ಬಂದ ತಕ್ಷಣ ಗೂಬೆ, ದಡ್ಡ, ಇಂಗ್ಲೀಷ್ನಲ್ಲಿ ಫೂಲ್, ಇಡಿಯಟ್ ಅಂತೆಲ್ಲ ಬೈತಾರಲ್ಲ. ನಾನೆಲ್ಲ ಪೋಷಕರಿಗೆ ಹೇಳ್ತೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪ್ರಪಂಚದಲ್ಲಿ ಯೂಸ್ಲೆಸ್ ಅನ್ನೋರು ಯಾರೂ ಇಲ್ಲ. ನಾನು ಹೇಳ್ತೀನಿ ಮಕ್ಕಳಿಗೆ, ಯಾರಾದರೂ ನಿಮ್ಮನ್ನು ಯೂಸ್ಲೆಸ್ ಅಂತ ಕರೆದ್ರೆ ಎದ್ದು ನಿಂತ್ಕೊಂಡು ಹೇಳಿ, ಐ ಆಮ್ ನಾಟ್ ಯೂಸ್ಲೆಸ್, ಐ ಆಮ್ ಯೂಸ್ಡ್ ಲೆಸ್. ಅಂದರೆ ನಿಮಗೆ ನನ್ನ ಬೆಲೆ ಗೊತ್ತಿಲ್ಲ. ನನ್ನನ್ನು ನೀವು ದಡ್ಡ ಅಂತ ಕರಿತೀರ, ಮೂರ್ಖ ಅಂತ ಕರಿತೀರ, ಗೂಬೆ ಅಂತ ಬೈತೀರ. ನಾನು ಹೇಳ್ತೀನಿ ಮಕ್ಕಳಿಗೆ, ಗೂಬೆ ಅಂತ ಯಾರು ಬೈದರೆ ಬೆನ್ನು ತಟ್ಕೊಳ್ಳಿ. ಯಾಕೆಂದರೆ ಗೂಬೆ ಭಾಳ ಬುದ್ಧಿವಂತ ಪಕ್ಷಿ. ಸೊ ಯಾರಾದರೂ ಗೂಬೆ ಅಂತ ನನಗೆ ಕರೆದ್ರೆ ನಾನು ಬೆನ್ನು ತಟ್ಕೊಳ್ತೀನಿ, ಮಕ್ಕಳಿಗೆ ಹೇಳ್ತೀನಿ. ಸೊ ದಯಮಾಡಿ ಹಾಗೆ ಬೈಬೇಡಿ, ಕರೆಕ್ಟ್ ಮಾಡಬೇಕು. ಹೇಗೆ ಮಾಡಬೇಕು? ಒಂದು ಉದಾಹರಣೆ, ಇದು ನಡೆದದ್ದು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದು ಮಗು ಸ್ಕೂಲಿಂದ ಬಂತು, ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ, ಅಪ್ಪನ ಕೈಲಿ ಕೊಟ್ಟ. ಇಂಗ್ಲೀಷಲ್ಲಿ 35, 100ಕ್ಕೆ. ಗಣಿತದಲ್ಲಿ 95, ಸಮಾಜಶಾಸ್ತ್ರ ಸೋಷಿಯಲ್ ಸ್ಟಡೀಸ್ 90, ವಿಜ್ಞಾನ 95, ಕನ್ನಡ 85. ಅಪ್ಪನಿಗೆ ಮಾರ್ಕ್ಸ್ ಕಾರ್ಡ್ ಕೈಯಲ್ಲಿದೆ, ನೋಡ್ದ, ಇಂಗ್ಲೀಷ್ನಲ್ಲಿ 35. ನೀನು ಪರೀಕ್ಷೆ ಪಾಸಾಗೋದಿಲ್ಲ. 35 ತೊಗೊಂಡಿದ್ಯಾ ನೀನು ಯಾವುದಾದ್ರೂ ಕೆಲಸ ಮಾಡ್ತೀಯ ಅಂತಂದರೆ ಯಾವುದೋ ಕನಿಷ್ಠವಾದ ಕೆಲಸ ಮಾಡ್ತೀಯ ಜೀವನದಲ್ಲಿ, ನೀನು ಬೇರೆ ಏನೂ ಮಾಡಲಿಕ್ಕಾಗಲ್ಲ, ನಾಲಾಯಕ್ ನೀನು ಅಂತೆಲ್ಲ ಬೈದ. ಒಂದು ಗಮನಿಸಬೇಕು ನಾವು, 35 ಇಂಗ್ಲೀಷ್ನಲ್ಲಿ ಮಗು ತೊಗೊಂಡಿದೆ, ನಾವು ಹೇಳಬೇಕು 35 ಸಾಕಾಗೋದಿಲ್ಲಪ್ಪ, ಜಾಸ್ತಿ ಬರಬೇಕಂತ. ಏನು ಮಾಡಬೇಕು ನೋಡಿ? ಒಂದು ಸಣ್ಣ ಬದಲಾವಣೆ, ನಮ್ಮ ಮನೋಭಾವದಲ್ಲಿ ಒಂದು ಬದಲಾವಣೆ ಆಗಬೇಕು. ನಮ್ಮ ಆ್ಯಟಿಟ್ಯೂಡ್ ಅಂತ ಹೇಳ್ತೇವೆ, ಒಂದು ಸಣ್ಣ ಬದಲಾವಣೆ. ಹೇಗೆ ಮಾಡಬೇಕು? ಇದನ್ನು ಮನಃಶಾಸ್ತ್ರದಲ್ಲಿ ಸ್ಯಾಂಡ್ವಿಚ್ ಟೆಕ್ನಿಕ್ ಅಂತ ಕರೀತಾರೆ. ಸ್ಯಾಂಡ್ವಿಚ್ ಗೊತ್ತಲ್ವ? ಬ್ರೆಡ್ಡಲ್ಲಿ ಮಾಡ್ತಾರಲ್ಲ, 2 ಪೀಸ್ ಬ್ರೆಡ್ಡು, ಮಧ್ಯ ಪಲ್ಯ ಏನೋ ಇಟ್ಟಿರ್ತಾರೆ, ಅದನ್ನು ಬೇಕ್ ಮಾಡ್ತಾರೆ, ಅದನ್ನು ಸ್ಯಾಂಡ್ವಿಚ್ ಅಂತ ಕರಿತೇವೆ. ಈ ಸೈಕಾಲಜಿನಲ್ಲಿ, ಮನಃಶಾಸ್ತ್ರದಲ್ಲಿ ಸ್ಯಾಂಡ್ವಿಚ್ ಟೆಕ್ನಿಕ್ ಅಂತ ಕರೀತಾರೆ. ಅಂದರೆ ಏನು? ನೀವು ಪ್ರಾರಂಭ ಮಾಡಬೇಕಾಗಿರೋದು ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಶುರು ಮಾಡಬೇಕು, ಸಕಾರಾತ್ಮಕವಾಗಿ ಕೊನೆ ಮಾಡಬೇಕು, ಮಧ್ಯದಲ್ಲಿ ಏನು ಬೇಕಾದ್ರೆ ಹೇಳಿ. ಈಗ ಹೇಗೆ ಹೇಳಬೇಕು? ಇಂಗ್ಲೀಷ್ನಲ್ಲಿ 35, ಮಿಕ್ಕಿದೆಲ್ಲ 85, 95 ತೊಗೊಂಡಿದ್ದಾನೆ. ನಾನು ಪೋಷಕನಾಗಿ ಏನು ಮಾಡಬೇಕು? ಮೊದಲು ಪ್ರಾರಂಭ ಮಾಡಬೇಕಾಗಿರೋದು ಎಲ್ಲಿಂದ? 95ರಿಂದ. ಗಣಿತದಲ್ಲಿ 95 ತೊಗೊಂಡಿದ್ಯಾ? ವೆರಿ ಗುಡ್.
ನಾನೇ ತೊಗೊಂಡಿರಲಿಲ್ಲ ಕಣಯ್ಯ. ನಾನು ಐ ವಾಸ್ ಎ ಸ್ಟೂಡೆಂಟ್, ನನಗೆ ಬರೀ 85 ಮ್ಯಾಕ್ಸಿಮಮ್, ನೀ 95 ತೊಗೊಂಡಿದ್ಯಾ, ವೆರಿ ಗುಡ್. ಸೈನ್ಸಲ್ಲಿ ಇಷ್ಟು ತೊಗೊಂಡಿದ್ಯಾ. ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ನೀನು ಮನಸ್ಸು ಮಾಡಿದ್ರೆ ಇಂಗ್ಲೀಷ್ನಲ್ಲೂ ಕೂಡ ಇಷ್ಟೇ ತೊಗೋಬೋದು, 95 ತೊಗೊಳ್ಬೋದು. ನೀನು ಪ್ರಿಪೇರ್ ಆಗಿರಲಿಲ್ಲ, ನನಗೆ ಗೊತ್ತು, ಪ್ರಿಪೇರ್ ಆಗಿದ್ದರೆ ನೋಡು ಎಲ್ಲ ತೋರಿಸ್ತಾ ಇದೆ 85, 95 ಎಲ್ಲ ಇದೆಯಲ್ವಾ. ನೆಕ್ಸ್ಟ್ ಟೈಮು ನೀನು ಪ್ರಿಪೇರ್ ಆಗೋ, ಇಂಗ್ಲೀಷ್ನಲ್ಲಿ 95 ತೊಗೊಳ್ತೀಯ ಅಂತ ಮಗುಗೆ ಬೆನ್ನ ಮೇಲೆ ಒಂದು ತಟ್ಟಿ ಕಳಿಸಿ, ಮಗುಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಬರೀ ನೀವು 35 ಅಂತ ಹಿಡ್ಕೊಂಡು ಕೂತ್ರೆ ಯಾವತ್ತೂ ಕೂಡ ನಮ್ಮ ಮಕ್ಕಳು ಉದ್ಧಾರ ಆಗೋದಿಲ್ಲ. ಸೊ ಈ ಒಂದು ಮಾನಸಿಕ ಬದಲಾವಣೆ ನಮಗಾಗಬೇಕು. ಪ್ರತಿಯೊಂದು ಮಗು ಯಾಕೆ ನಾವೆಲ್ಲರೂ ಕೂಡ ನಮಗೆ ಒಂದು ಅಪ್ರಿಸಿಯೇಷನ್ ಬೇಕಾ ಬೇಡವಾ? ಈಗ ನೀವು ನಿಮ್ಮ ಮನೆಗೆ ಬಂದಾಗ ಏನಾದರೂ ಒಂದು ಮಾಡಿರ್ತೀರ, ತಿಂಡಿ ಕೊಟ್ಟಾಗ ಚೆನ್ನಾಗಿದೆ ಅಂತ ನಾನು ಹೇಳಬೇಕು ಅಂತ ನೀವು ಬಯಸ್ತೀರಾ ಇಲ್ವಾ? ಸರ್ವೇ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ನೋಡ್ತೀನಿ, ಹೆಣ್ಣುಮಕ್ಕಳು ಏನಾರು ಕೊಟ್ಟಾಗ ಪಾಪ ಅವ್ರು ನೋಡ್ತಾ ಇರ್ತಾರೆ, ಏನು ಹೇಳ್ತಾನೆ ಇವನು ಅಂತ. ಕೆಲವರು ದಡ್ಡರು ಇರ್ತೀವಿ, ನಮ್ಮಂಥವ್ರು ಸುಮ್ಮನೆ ತಿನ್ಕೊಟ್ಟು ಬಂದುಬಿಡ್ತೀವಿ. ಹಾಗಾಗಬಾರ್ದಲ್ವ? ತುಂಬ ಚೆನ್ನಾಗಿತ್ತಮ್ಮ, ವೆರಿ ಟೇಸ್ಟಿ, ಥ್ಯಾಂಕ್ ಯು ಅಂತಂದರೆ ಎಷ್ಟು ಸಂತೋಷ ಆಗುತ್ತೆ. ಅದೇ ರೀತಿ ಮಕ್ಕಳಿಗೆ ಸಂತೋಷ ಆಗುತ್ತೆ. ಅದರಿಂದ ಯಾವತ್ತೂ ಕೂಡ ಸ್ಯಾಂಡ್ವಿಚ್ ಟೆಕ್ಕನ್ನು ಮರಿಬೇಡಿ. ಸ್ಯಾಂಡ್ವಿಚ್ ಟೆಕ್ನಿಕ್ಕು ತುಂಬ ಮುಖ್ಯ. ಪ್ರಾರಂಭ ಮಾಡುವಾಗ ಪಾಸಿಟಿವ್ ಆಗಿ ಮಾಡಿ, ಕೊನೆಗೆ ಪಾಸಿಟಿವ್ ಆಗಿ ಹೇಳಿ, ಮಧ್ಯ ಹೇಳೋ ಭಾಷೆ ಇದೆಯಲ್ಲ ಅದು ಬಹಳ ಮುಖ್ಯ. ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಕರೆಕ್ಟ್ ಮಾಡಲೇಬೇಕು ನಾವು. ನೋಡಿ, ನಮ್ಮ ಪ್ರಾಣಿ ಜಗತ್ತಿನಲ್ಲಿ ಜಿರಾಫ್ ಇದೆಯಲ್ಲ, ಈ ಜಿರಾಫ್ ಪ್ರಾಣಿ, ಹೆಣ್ಣು ಜಿರಾಫು ಮರಿಯನ್ನು ಹಾಕುವಾಗ ಅದು ನಿಂತ್ಕೊಂಡೇ ಮರಿ ಹಾಕೋದು, ಕೂತ್ಕೊಂಡು ಹಾಕೋಕ್ಕಾಗೋದಿಲ್ಲ. ನಿಂತಾಗ ಅದು ಒಂದು 6 ಅಡಿ 7 ಅಡಿ ಮೇಲಿಂದ ಬೀಳುತ್ತೆ ಮರಿ, ದಪ್ಪಂತ ಕೆಳಗೆ ಬೀಳುತ್ತಲ್ಲ. ಬಿದ್ದಾಗ ಈ ತಾಯಿ ಜಿರಾಫೆ ತಕ್ಷಣ ಅದಕ್ಕೆ ಒದೆಯುತ್ತೆ. ಒದೆಯೋದು ಅಂದರೆ ಏನು? ಅದೇ ಒದೆತ ನಮಗೇನಾದರೂ ಬಿದ್ದರೆ ನಮ್ಮ ಮೂಳೆಗಳು ಮುರಿದು ಹೋಗುತ್ತೆ. ಅಂತಹ ಬಲಿಷ್ಠವಾದಂತಹ ಒದೆತ ಅದು, ಒದೆಯುತ್ತೆ. ಆ ಮರಿ ಎದ್ದು ನಿಂತ್ಕೊಂಡು ಮತ್ತೆ ಬೀಳುತ್ತೆ, ಮತ್ತೆ ಒದೆಯುತ್ತೆ. 2-3 ಸತಿ ಒದ್ದ ಮೇಲೆ ಮರಿ ಗೊತ್ತು, ಇಲ್ಲದ್ರೆ ನಮ್ಮಮ್ಮ ಬಿಡೋದಿಲ್ಲ, ಒದೀತಾ ಇರ್ತಾಳೆ, ಎದ್ದು ನಿಂತ್ಕೊಳ್ಳೇಬೇಕು ಅಂತ. ನಿಂತ್ಕೊಂಡು ತಾಯಿ ಜೊತೆ ಹೋಗುತ್ತೆ. ಯಾಕೆ ಒದೆಯುತ್ತೆ ಮರಿಗೆ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ತಾಯಿ ಜಿರಾಫೆಗೆ ಗೊತ್ತು, ಮರಿ ಇನ್ನೂ ಬಲಶಾಲಿ ಆಗಿಲ್ಲ, ಈಗ ತಾನೇ ಬಂದಿದೆ ಪ್ರಪಂಚಕ್ಕೆ. ಬೇರೆ ಎಲ್ಲ ಹಿಂಸ ಪ್ರಾಣಿಗಳು ಏನಿದೆ, ಸಿಂಹ, ಚಿರತೆ ಅಂಥವೆಲ್ಲ ಕಾಯ್ತಾ ಇರುತ್ತೆ ಆ ಮರಿನ ಹಿಡ್ಕೊಂಡು ಹೋಗೋಕ್ಕೆ. ಆ ಮರಿ ತಕ್ಷಣ ಎದ್ದು ತಾಯಿ ಜೊತೆ ಸುರಕ್ಷಿತವಾದ ಜಾಗಕ್ಕೆ ಹೋಗಬೇಕು. ಸೊ ತಾಯಿ ಒದ್ದು ಅದು ಎದ್ದು ಬರೋವರೆಗೂ ಬಿಡೋದಿಲ್ಲ. ಇದು ನಮಗೆ ಪಾಠ ಆಗಬೇಕು. ಏನು ಪಾಠ? ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಯು ಮಸ್ಟ್ ಬಿ ಅನ್ಕೈಂಡ್ ಟು ಬಿ ಕೈಂಡ್. ಅಂದರೆ ಕರುಣೆ ತೋರಿಸ್ಬೇಕಾದ್ರೆ ಕೆಲವು ಸತಿ ನಾವು ಕರುಣೆ ಮರಿಬೇಕು. ನಾನು ಒದ್ದರೆ ಆ ಮರಿ ಎದ್ದು ನಿಲ್ಲತ್ತೆ ಅನ್ನೋದು ಗೊತ್ತು. ಒದೆತಾ ಇದೆಯಲ್ಲ, ಸರಿಯಾದ ಒದೆತ ಅದು. ಆದರೆ ಯಾಕೆ ಒದೀತಾ ಇದೆ? ನನ್ನ ಮರಿ ಸರಿಯಾಗಿ ಎದ್ದು ನಿಂತು ಸುರಕ್ಷಿತವಾದ ಜಾಗಕ್ಕೆ ಬರಬೇಕು. ಅದರ ಮೂಲ ಉದ್ದೇಶ ಅದು. ಹಾಗಾಗಿ ತಪ್ಪು ಮಾಡಿದ್ರೆ ಮಕ್ಕಳು ಶಿಕ್ಷೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅಂದರೆ ತಿದ್ದೋ ರೀತಿ ನಾನು ಸ್ಯಾಂಡ್ವಿಚ್ ಟೆಕ್ನಿಕ್ ಹೇಳಿದ್ನಲ್ಲ ಅದು ಪಾಲಿಸ್ಬೇಕು. ಎತ್ಕೋತಾ ನೀವು ಮಕ್ಕಳ ಮೇಲೆ ರೇಗಬೇಡಿ. ಆಮೇಲೆ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತಾ ಇರಬೇಡಿ. ಪ್ರತಿಯೊಂದಕ್ಕೂ ಅದು ಯಾಕೆ ಹಂಗೆ ಮಾಡ್ದು, ಇದು ಯಾಕೆ ಹಿಂಗೆ ಮಾಡ್ದು, ಇದು ಯಾಕೆ ಅಲ್ಲಿಟ್ಟು, ಆ ಥರ ನೀವು ಹೇಳ್ತಾ ಹೋಯ್ತು ಅಂದರೆ ಮಕ್ಕಳು ತುಂಬ ನೆಗೆಟಿವ್ ಆಗಿಬಿಡ್ತಾರೆ. ಅದು ಮಾಡಬೇಡಿ. ಆಮೇಲೆ ಪ್ರತಿಯೊಂದಕ್ಕೂ ಅಷ್ಟೇ, ಅದು ಮಾಡಬೇಡ ಅಂತ ಹೇಳ್ತಾ ಇರಬೇಡಿ. ಯಾವುದು ಮಾಡಬಹುದು ಅಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ. ಆದರೆ ಮಗುವಿಗೆ ಗೊತ್ತಾಗಬೇಕು ಸ್ವಾತಂತ್ರ್ಯ ಯಾವುದು, ಸ್ವೇಚ್ಛೆ ಯಾವುದು. ಫ್ರೀಡಮ್ ಬೇರೆ, ವಿಮ್ಸಿಕಲ್ ಆ್ಯಟಿಟ್ಯೂಡ್ ಬೇರೆ. ಮನಸ್ಸಿಗೆ ಬಂದದ್ದೆಲ್ಲ ಮಾಡೋದು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಅಂದರೆ ಅದರ ಜೊತೆಗೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ಮಗು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನಾವು ಯಾವತ್ತೂ ಕೂಡ ಅದನ್ನು ಹೇಳುವಾಗ ಸರಿಯಾದ ರೀತಿಯಲ್ಲಿ ಹೇಳಬೇಕು. ನಮ್ಮ ಮಕ್ಕಳಲ್ಲಿ ಬೇಕಾದಷ್ಟು ಪ್ರತಿಭೆ ಇರುತ್ತೆ ಸ್ನೇಹಿತರೆ. ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಕಾಲಕ್ಕೆ ಬಂದು ನಿಮ್ಮ ಮಕ್ಕಳ ಟೀಚರ್ಸ್ ಇದ್ದಾರಲ್ಲ ಅವ್ರ ಜೊತೆ ಸ್ವಲ್ಪ ಮಾತಾಡಿ, ನನ್ನ ಮಗು ಯಾವುದರಲ್ಲಿ ಸ್ಟ್ರಾಂಗ್ ಇದೆ, ಯಾವುದರಲ್ಲಿ ವೀಕ್ ಇದೆ ತಿಳ್ಕೊಳ್ಳಿ. ಅಥವಾ ಇನ್ನೇನಾದರೂ ಒಂದು ಅವರು ಟೀಚರ್ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಅನುಷ್ಠಾನಕ್ಕೆ ತಗೊಂಡು ಬನ್ನಿ. ಈ ಇಂಟ್ರ್ಯಾಕ್ಷನ್ ಇದೆಯಲ್ಲ, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಇದು ನಡಿಬೇಕು.
ಯಾವತ್ತೋ ಮೀಟಿಂಗ್ ಕರೆದಾಗ ಮಾತ್ರ ಹೋಗ್ತೀನಿ ಅಂತಲ್ಲ. ಆ್ಯಂಡ್ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ನೋಡ್ತೀನಿ, ದಯಮಾಡಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಇಂತಹ ಮೀಟಿಂಗ್ ಅಂತ ಕರೆದ್ರೆ ಹೆಚ್ಚಿನ ಅಂಶ ಅಮ್ಮಂದಿರೇ ಬರೋದು, ಅಪ್ಪಂದ್ರೆ ಬರೋದಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಇಬ್ಬರೂ ಬರಬೇಕು, ಟೀಚರ್ನ ಭೇಟಿ ಮಾಡಬೇಕು, ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವ್ರ ಜೊತೆ ಚರ್ಚೆ ಮಾಡಬೇಕು, ಅವ್ರು ಏನಾದ್ರು ಹೇಳಿದ್ದನ್ನು ನಾವು ಪಾಲಿಸಬೇಕು. ನಾವು ಕೈ ಜೋಡಿಸಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಆಗ್ತಾರೆ. ಈ ಶಾಲೆಗೆ ಸೇರಿಸಿದ್ದೀವಿ, ಈ ಶಾಲೆಯಲ್ಲಿ ಭಾಳ ಶಿಸ್ತಿದೆ, ಟೀಚರ್ಸು ಎಲ್ಲ ನೋಡ್ಕೊಳ್ತಾರೆ, ಸ್ವಾಮೀಜಿಗಳಿದ್ದಾರೆ, ಅವರ ರೆಸ್ಪಾನ್ಸಿಬಿಲಿಟಿ ಇದು ಅಂತ ಬಿಟ್ಟುಬಿಟ್ರೆ ಸ್ನೇಹಿತರೆ ಒಂದು ಕೊಂಡಿ ಕಳಚಿದ ಹಾಗಾಯಿತು. ಎರಡೂ ಕೈ ಸೇರಬೇಕು, ಚಪ್ಪಾಳೆ ಆಗಬೇಕಾದ್ರೆ. ಸೊ ನೀವು ಈ ಶಾಲೆಯ ಜೊತೆ ಆ ಸಂಬಂಧವನ್ನು ಇಟ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಆ ಕಾಲಕ್ಕೆ ತಕ್ಕಂತೆ ಬಂದು ಭೇಟಿ ಮಾಡಿ, ಚರ್ಚೆ ಮಾಡಿ, ನಂತರ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸಿ ನಿಮ್ಮ ಮಕ್ಕಳು ಖಂಡಿತವಾಗಿ ಒಳ್ಳೆಯ ದಾರಿಗೆ ಬರ್ತಾರೆ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಇನ್ನೊಂದು ನಾವು ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋದು ಪೇರೆಂಟ್ಸ್ ಅಂತಂದರೆ, ಎಷ್ಟೋ ಸಂದರ್ಭದಲ್ಲಿ ಕೆಲವು ಅಭ್ಯಾಸಗಳು ನಮಗಿರುತ್ತೆ. ಮಗುವಿನ ಭವಿಷ್ಯದ ದೃಷ್ಟಿಯಿಂದ ನಾವು ಕೆಲವು ತ್ಯಾಗ ಮಾಡಬೇಕಾಗತ್ತೆ. ಅದು ಒಳ್ಳೆಯದಲ್ಲ ಅಂತ ಗೊತ್ತಾದ ಮೇಲೆ ಮಗುವಿನ ದೃಷ್ಟಿಯಿಂದ ನಾವು ತ್ಯಾಗ ಮಾಡಲೇಬೇಕು. ಮಾಡೋದು ಕಷ್ಟ ಇದೆ ಗೊತ್ತು ನನಗೆ, ಯಾಕೆಂದರೆ ಕೆಲವರಿಗೆ ಈ ತಂಬಾಕು ಸೇವನೆ ಏನೋ ಒಂದು ಇರುತ್ತೆ, ಇಲ್ಲ ಬಾಯಲ್ಲಿ ಇವಾಗ ಅದೇನೋ ಪ್ಯಾಕೆಟ್ಗಳು ಬರುತ್ತಲ್ಲ, ಬಾಯಲ್ಲಿ ಒತ್ತರಿಸ್ಕೊಳ್ಳೋದು, ಇಂಥದ್ದೆಲ್ಲ ಹವ್ಯಾಸಗಳು ಬಂದುಬಿಟ್ಟಿರುತ್ತೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ತ್ಯಾಗ ಮಾಡಲೇಬೇಕು. ಕಷ್ಟ ಆದರೂ ಚಿಂತೆ ಇಲ್ಲ, ನಾವು ಅದರಿಂದ ಆಚೆ ಬರಬೇಕು, ಅಂಥ ವ್ಯಸನಗಳಿಂದ ಆಚೆ ಬರಬೇಕು ನಾವು. ಇದು ಮಾಡಲಿಲ್ಲ ಅಂತಂದರೆ, ನಾನು ನೋಡಿ ಆಗಲೇ ನೀವು ಇಲ್ಲಿ ಕೈ ಇಟ್ಕೊಂಡ್ರಲ್ಲ, ಮಕ್ಕಳು ನಿಮ್ಮನ್ನು ಅನುಕರಣೆ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ನಾವು ಭಾಳ ಕೇರ್ಫುಲ್ಲಾಗಿರಬೇಕು. ಇನ್ನೊಂದು ವಿಶೇಷವಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಬೇಕು, ಮಕ್ಕಳ ಎದುರಿಗೆ ದಯಮಾಡಿ ಪೋಷಕರು ಜಗಳ ಆಡಬೇಡಿ. ನನ್ನ ವಿನಂತಿ, ಜಗಳನೇ ಆಡಬೇಡಿ. ಕೆಲವರು ಹೇಳ್ತಾರೆ, ಇಲ್ಲ ಸರ್ ಆಗೋದೇ ಇಲ್ಲ, ಜಗಳ ಆಡಲೇಬೇಕು. ಅದು ಯಾತಕ್ಕೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲ ಸರ್ ಆಡಲೇಬೇಕು ಸರ್, ಕೆಲವು ಸಂದರ್ಭದಲ್ಲಿ ಇಲ್ಲ ಸರ್ ಆಗೋಲ್ಲ, ನಿಮ್ಗೆ ಗೊತ್ತಿಲ್ಲ ಸರ್, ನನಗೆ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಸರ್, ಆಡಲೇಬೇಕು ಸರ್. ಆಯ್ತಪ್ಪ, ನನಗೆ ಗೊತ್ತಿಲ್ಲ, ನೀವು ಆಡಲೇಬೇಕು ಅಂತ ಏನಾದರೂ ಡಿಸೈಡ್ ಮಾಡಿಬಿಟ್ಟಿದ್ರೆ ಮಕ್ಕಳ ಎದುರಿಗಂತೂ ಜಗಳ ಆಡಬೇಡಿ. ಯಾಕೆಂದರೆ ಮಕ್ಕಳಿಗೆ ನಿಮ್ಮ ಬಗ್ಗೆ ಒಂದು ಗೌರವ ಬೆಳಿಬೇಕು. ನಮ್ಮಪ್ಪ ಒಳ್ಳೆಯವನು, ನಮ್ಮಮ್ಮ ಒಳ್ಳೆಯವಳು ಅನ್ನೋ ಒಂದು ಗೌರವ ನಿಮ್ಮ ನಡತೆಯಿಂದ ಅದು ಬರಬೇಕು. ನಿಮ್ಮ ನಡತೆಯ ಪ್ರಭಾವ ಮಗು ಮೇಲೆ ಬೀರಿದಾಗ ಮಗುಗನ್ಸುತ್ತೆ, ನಮ್ಮಪ್ಪ ನಮ್ಮಮ್ಮ ಎಷ್ಟು ಒಳ್ಳೆಯವರು. ನೀವು ಮಕ್ಕಳ ಮುಂದೆ ಜಗಳ ಆಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಅದಕ್ಕೆ ಭಾಳ ನೋವಾಗುತ್ತೆ, ಮಾನಸಿಕವಾಗಿ ಭಾಳ ನೋವಾಗುತ್ತೆ. ಹೇಳ್ಕೊಳ್ದೇ ಇರ್ಬೋದು ಮಕ್ಕಳು, ಆದರೆ ಆ ವಯಸ್ಸಿನಲ್ಲಿ ಏನಾದರೂ ಮನಸ್ಸಿಗೆ ಆಘಾತ ಆದರೆ ಜೀವನ ಪರ್ಯಂತ ಉಳ್ಕೊಂಬಿಡುತ್ತೆ. ಅದು ಖಿನ್ನತೆ ಅಂತೀವಿ ನಾವು, ಡಿಪ್ರೆಷನ್ ಅಂತೀವಲ್ಲ. ಬಹಳಷ್ಟು ಕಡೆ ನಾನು ನೋಡ್ತೇನೆ, ಮಕ್ಕಳಿಗೆ ಡಿಪ್ರೆಷನ್ ಯಾಕೆ ಬರುತ್ತೆ ಅಂದರೆ ಮನೆಯ ವಾತಾವರಣ ಸರಿಯಿಲ್ಲ. ಮನೆಯ ವಾತಾವರಣವನ್ನು ಚೆನ್ನಾಗಿಟ್ಕೊಳ್ಳೋಣ, ಅಲ್ಲಿ ಶುಭ್ರವಾಗಿರಬೇಕು, ಇಂಥದ್ದು ಯಾವುದೂ ಇರಬಾರ್ದು, ಕೆಟ್ಟ ಅಭ್ಯಾಸಗಳು, ಈ ಟಿ ವಿ ನೋಡೋದು ಅಂಥವೆಲ್ಲ ಬಿಟ್ಟು ಮಕ್ಕಳಿಗಾಗಿ ನಾವು ಕೆಲವು ತ್ಯಾಗವನ್ನು ಮಾಡೋಣ. ಜಗಳ ಆಡೋದು ಬೇಡ, ಆಡಲೇಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಮಕ್ಕಳು ಇಲ್ಲದೇ ಇರೋವಾಗ ಆಗಿ. ಮತ್ತೊಂದು ಇವತ್ತೇನಾಗಿದೆ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲ ಕೂಡ ನನ್ನನ್ನು ಸೇರಿಸಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದೇವೆ. ನಾನು ಸಣ್ಣ ವಯಸ್ಸಿನಲ್ಲಿ ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ. ನನ್ನ ತಾಯಿಯ ಜ್ಞಾಪಕವೇ ನನಗಿಲ್ಲ. ಈಗ ಒಂದು ಫೋಟೋ ಇದೆ ಮನೆಯಲ್ಲಿ, ಫೋಟೋ ನೋಡ್ತೀನಿ ಅನ್ನೋದು ಬಿಟ್ಟರೆ ನನ್ನ ತಾಯಿಯ ಒಡನಾಟ, ನನ್ನ ತಾಯಿಯ ಪ್ರೀತಿ ನನಗೆ ಸಿಕ್ಕಲಿಲ್ಲ. ಆದರೆ ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, ಇದು ಸಿಕ್ಕಿರೋವಾಗ ಅದರ ಸದುಪಯೋಗ ನಾವು ಪಡಿಸ್ಕೊಳ್ಬೇಕು. ಇದು ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ಅಲ್ಲಿ ನಾವು ಅದನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು. ಪ್ರೀತಿ ಅಂದರೇನು, ವಿಶ್ವಾಸ ಅಂದರೇನು, ಇದು ಯಾವುದೂ ಕೂಡ ಹಣದ ರೂಪದಲ್ಲಿ ನಾವು ನೋಡುವಂಥದ್ದಲ್ಲ. ಇವೆಲ್ಲವೂ ಅದನ್ನು ಮೀರಿದ್ದು ಅಂಥದ್ದು. ಅದು ನಮ್ಮ ಮಕ್ಕಳಲ್ಲಿ ಬರಬೇಕು. ನಾವು ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದೆ, ಜಿಪುಣತನ ಇಲ್ಲದೆ ಪ್ರೀತಿ ವಿಶ್ವಾಸವನ್ನು ಮಕ್ಕಳು ಕೊಡಲೇಬೇಕು. ಆದರೆ ಒಂದು ತಿಳ್ಕೊಳ್ಳಿ ದಯಮಾಡಿ, ನಿಮ್ಮ ಕಷ್ಟ ಮಕ್ಕಳಿಗೆ ಅರ್ಥ ಆಗಬೇಕು. ಮಕ್ಕಳು ಕಷ್ಟಪಡಬೇಕು ಅಂತಲ್ಲ, ಆದರೆ ಮಕ್ಕಳಿಗೆ ನಮ್ಮ ಕಷ್ಟ ಅರ್ಥ ಆಗಬೇಕು.
₹100 ಸಂಪಾದನೆ ಮಾಡಲಿಕ್ಕೆ ನಾನು ಎಷ್ಟು ಕಷ್ಟಪಡ್ತೇನೆ ಅನ್ನೋದು ಮಗುಗೆ ಗೊತ್ತಾಗಬೇಕು. ಇಲ್ಲಾಂದರೆ ಇವತ್ತು ಮಕ್ಕಳು ಏನು ಹೇಳ್ತಾರೆ ಗೊತ್ತಾ, ಅಪ್ಪ 2,000 ಅಪ್ಪ, 2,000. ಆ 2,000ದ ಬೆಲೆ ನನಗೆ ಗೊತ್ತು, ನಿಮಗೆ ಗೊತ್ತು. ಮಕ್ಕಳು 2,000 ಅಪ್ಪ. ನಮ್ಮ ಪಟ್ಟಣದಲ್ಲಿ ಮಕ್ಕಳು ಹೇಳ್ತಾರೆ ಆಫ್ಟರ್ ಆಲ್ 3K. ಅವರು 1000 ಅಂತ ಕೂಡ ಹೇಳಲ್ಲ, K ಅಂದರೆ 1000. ಆಫ್ಟರ್ ಆಲ್ 3K. ನಾನು ಮಕ್ಕಳಿಗೆ ಹೇಳ್ತೀನಿ ಆಫ್ಟರ್ ಆಲ್ 3K ಅಂದ್ರಲ್ಲ, 2 ದಿವಸ ಟೈಮ್ ಕೊಡ್ತೀನಿ, ಆ 3,000 ಸಂಪಾದನೆ ಮಾಡ್ಕೊಂಡು ಬನ್ನಿ ನೋಡೋಣ. ಅವ್ರಿಗೆ ಅರ್ಥ ಆಗಬೇಕು. ಅದು ಕಷ್ಟಪಡಬೇಕಂತಿಲ್ಲ ನಮ್ಮ ಮಕ್ಕಳು, ಆದರೆ ಕಷ್ಟದ ಅರಿವು ಅವರಿಗಿರಬೇಕು. ನಮ್ಮ ಮಕ್ಕಳಲ್ಲಿ ಆ ಸುಪ್ತವಾದಂತಹ ಕೆಲವು ವಿಶೇಷವಾದಂತಹ ಕೌಶಲಗಳಿರುತ್ತೆ, ಸ್ಕಿಲ್ ಅಂತ ಹೇಳ್ತೇವೆ. ಅದನ್ನು ಗುರುತಿಸುವ ಕೆಲಸ ನಾವು ಮಾಡಬೇಕು. ಈಗ ನಿಮಗಾಗಿ ಒಂದು ವಿಶೇಷವಾದ ಕಿರುಚಿತ್ರವನ್ನು ನಾವೇ ಮಾಡಿರುವಂಥ ಒಂದು ಕಿರುಚಿತ್ರವನ್ನು ನಿಮಗೆ ತೋರಿಸ್ತೇನೆ. ಇದು ಒಂದು 2.5 3 ನಿಮಿಷ ಅಷ್ಟೇ, ಜಾಸ್ತಿ ಟೈಮ್ ಇಲ್ಲ. ಇದನ್ನು ನೀವು ದಯಮಾಡಿ ಕೂಲಂಕುಷವಾಗಿ ನೋಡಿ, ನಂತರ ನೀವು ನನಗೆ ಹೇಳಬೇಕು ಈ ಚಿತ್ರದಿಂದ ನಿಮಗೇನು ಅನ್ನಿಸ್ತು, ಏನು ಅನಿಸಿಕೆ ನಿಮ್ಮದು, ಇದರಿಂದ ನಾವು ಏನು ಕಲಿಯೋದಿದೆ ಪೋಷಕರಾಗಿ ಅನ್ನೋದು ನೀವು ನನ್ನ ಜೊತೆ ಹಂಚ್ಕೊಳ್ಬೇಕು. ಒಂದು ಸಂವಾದ ಆಗಬೇಕು. ನಾನು ಭಾಷಣ ಮಾಡೋದಿಲ್ಲ, 3 ನಿಮಿಷ ಅದು. ಓಕೆ, ಈಗ ಈ ಒಂದು ಸಣ್ಣ ಚಿತ್ರ ನೋಡಿದ್ದೀರಾ? ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ನಿಮ್ಮ ಮಕ್ಕಳ ಏಳ್ಗೆಯ ದೃಷ್ಟಿಯಿಂದ ಏನು ಸಂದೇಶ ಇದೆ ಅಂತ ನಿಮಗೆ ಅನ್ನಿಸ್ತು ಅನ್ನೋದನ್ನು ನೀವು ಹೇಳಬೇಕು. ಯಾವುದೇ ರೀತಿಯಾದ ಸಂಕೋಚ ಬೇಡ, ಭಯ ಬೇಡ. ನಿಮ್ಮ ಅನಿಸಿಕೆಗಳನ್ನು ನೀವು ಹೇಳ್ತೀರಾ. ಇಲ್ಲಿ ಸರಿ ತಪ್ಪು ಅನ್ನೋ ಪ್ರಶ್ನೆ ಇಲ್ಲ. ನನಗೇನು ಅನ್ನಿಸ್ತು ಅದನ್ನು ಹಂಚ್ಕೊಳ್ತೀನಿ ಅಷ್ಟೇ. ಅದರಿಂದ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಆತಂಕ, ಭಯ ಇಟ್ಕೊಳ್ಬೇಡಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಯಾರು ಹೇಳ್ತೀರಾ? ಎಸ್, ಹ್ಯಾಂಡ್ ಮೈಕ್ ಇದೆಯಾ? ನಮಸ್ಕಾರ ಸರ್, ನಾನು ಜಯಶ್ರೀ. ಹಲೋ, ನಮಸ್ಕಾರ ಸರ್, ನಾನು ಜಯಶ್ರೀ. ನಮಸ್ತೆ. ಅದರಿಂದ ಏನು ಸಂದೇಶ ಅಂದರೆ, ಏನೋ ಒಂದು ಹರಾಜು ಪ್ರಕ್ರಿಯೆ ಆಗ್ತಾ ಇರುತ್ತೆ ಸರ್. ಮೊದಲಿಗೆ ಟೈಪಿಂಗ್ ಮಿಷಿನ್ ಸಾಮಾನ್ಯವಾಗಿ ಎಲ್ರಿಗೂ ಕೆಲಸಕ್ಕೆ ಬರೋ ಅಂಥದ್ದು. ಹಂಗಾಗಿ ಅದರ ತೀವ್ರತೆ ಜಾಸ್ತಿ ಇರೋದ್ರಿಂದ ಅದನ್ನು ಹರಾಜು ಪ್ರಕ್ರಿಯೆನಲ್ಲಿ ತೊಗೊಂಡ್ರು. ಆಮೇಲೆ ದೀಪ ಮನೆ ಉರ್ಸುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ ಮೈಕು. ದೀಪ ಸರ್, ನೆಕ್ಸ್ಟು ದೀಪ ಸಾಮಾನ್ಯವಾಗಿ ಮನೆಗೆ ಬರುತ್ತೆ, ಏನೋ ದೇವ್ರ ಪೂಜೆಗಾಗುತ್ತೆ, ಫಂಕ್ಷನ್ಗಾಗುತ್ತೆ ಅಂತ ತೊಗೊಂಡ್ರು. ನೆಕ್ಸ್ಟ್ ಬಂದ್ಬಿಟ್ಟು ಗಿಟಾರು, ವೈಲಿನ್. ಅದು ಸಂಗೀತ ಗೊತ್ತಿರೋರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಸಾಮಾನ್ಯವಾಗಿ ನಿದ್ದೆ ಮಂಪ್ರು, ಬೇಜವಾಬ್ದಾರಿ, ಅಸಡ್ಡೆತನ ಆ ಥರ ಇರುತ್ತೆ. ಯಾಕಂದರೆ ಅದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಲ್ಲ ಅದ್ರ ವ್ಯಾಲ್ಯೂ ಏನು ಅಂತ. ಗೊತ್ತಿರೋದು ಸಂಗೀತ ಬಲ್ಲವರಿಗೆ. ಹಂಗಾಗಿ ಅದನ್ನು ಯಾರೋ ಒಬ್ಬರು ವಿದ್ಯಾರ್ಥಿ ಸಮ್ಟೈಮ್ಸ್ ಗೊತ್ತಿರೋರು ಅದನ್ನು ಬಳಸಿದಾಗ ಅದ್ರ ಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಸಂಗೀತ ಅನ್ನೋದೇ ಒಂದು ನಾದಸ್ವರ, ಯಾವುದೋ ಲೋಕಕ್ಕೆ ಒಯ್ಯುತ್ತೆ. ಅದರಿಂದ ಏನು ಬೇಕಾದರೂ ಚೇಂಜಸ್ ಆಗ್ಬೋದು. ಆಮೇಲೆ ಅದನ್ನು ನಾವು ಬಳಸ್ಕೊಳ್ಳೋದ್ರಿಂದ, ಇಲ್ಲ ಮಕ್ಳಿಗೆ ಬಳಸ್ಕೊಳ್ಳೋದ್ರಿಂದ ಏನೋ ಒಂದು ಉತ್ತಮ ಸಮಾಜಕ್ಕೆ ಏನೋ ಒಂದು ಆಗುತ್ತೆ, ಇಲ್ಲ ನಮ್ಮ ಮಕ್ಕಳಿಗೆ ಏನೋ ಒಂದು ಉತ್ತಮ ಆಗುತ್ತೆ ಅಂತ ಅದನ್ನು ತಗೊಂಡಾದ್ಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ. ಈಗ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಏನು ಅನಿಸುತ್ತೆ ನಿಮ್ಗೆ? ಯಾತಕ್ಕೆ ಇದನ್ನು ನಾನು ತೋರಿಸಿದ್ದೇನೆ ನಿಮಗೆ ಅಂತ? ಓಕೆ ಸರ್, ಇವಾಗ
ನೆಗ್ಲಿಜೆನ್ಸಿ ಅನ್ನೋದು ಇವಾಗ ಯಾವುದೋ ಒಂದು ನಮಗೆ ಇಷ್ಟ, ಇವಾಗ ನಮಗೆ ಕಾನ್ಸಂಟ್ರೇಷನ್ ಏನಂದರೆ ಓದು ಇವಾಗ ಬೇರೆ ಏನೋ ಸ್ಕೂಲಲ್ಲಿ ಕಳಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಆವಾಗ ಏನು ಅನಿಸುತ್ತೆ, ಏನೋ ಗೊತ್ತಿಲ್ಲದೆ ಇರೋದು ಕಲಿಸ್ತಾ ಇದ್ದಾರೆ ಇವರು, ಅದ್ರ ಬಗ್ಗೆ ಏನು ಮಾಡೋದು, ಅದ್ರ ಬಗ್ಗೆ ಇವಾಗ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋದರೆ ಮಗು ಓದಲ್ಲಿ ಡೆವಲಪ್ ಆಗಲ್ಲ. ಅದು ಇವಾಗ ನಮಗೆ ಗೊತ್ತಿರದಿರೋದ್ರಿಂದ ಅದ್ರ ಬೆಲೆ ತಿಳಿದಿರೋದು ಇಲ್ಲ. ಆಮೇಲೆ ಅದೇನಾಗುತ್ತೆ ಅಂದರೆ ಅಯ್ಯೋ ಅದೇನೋ ಕಲಿಸ್ತಾ ಇದ್ದಾರೆ ಸುಮ್ಮನೆ ಬೇಡ ಅಂತ ಅದೊಂಥರ ಮೈಂಡ್ ಟಾಪಿಕ್ ಆಗುತ್ತೆ ಸರ್ ಅದು. ಆಮೇಲೆ ಅದ್ರ ಮೇಲೆ ವ್ಯಾಲ್ಯೂ ಗೊತ್ತಾದಾಗ ಅದು ನಮ್ಗೆ ಒಂದು ಒಳ್ಳೇದಾಯ್ತಲ್ಲ ಅನ್ನೋ ಭಾವನೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಯಾರಾದರೂ ಅಲ್ಲಿ ದಯಮಾಡಿ ವೆರಿ ವೆಲ್ ಸರ್, ಥ್ಯಾಂಕ್ ಯು ಸರ್. ಏನಂದರೆ ಒಂದು ವಸ್ತುವನ್ನು ನೋಡಿದಾಗ ಅದರ ಅರ್ಥದ ಬೆಲೆ ಗೊತ್ತಾಗಲ್ಲ, ಅದನ್ನು ಅರ್ದು ಕುಡಿದಾಗ ಅಂದರೆ ಅದ್ರ ಬಗ್ಗೆ ತಿಳುವಳಿಕೆ ಜಾಸ್ತಿ ಆದಾಗ, ಈಗ ಫಾರ್ ಎಕ್ಸಾಂಪಲ್ ವಾಯ್ಲಿ ನುಡಿಸಿದ ಮೇಲೆ ಅದ್ರ ವ್ಯಾಲ್ಯೂ ಕೆಲವ್ರಿಗೆ ಅರ್ಥವಾಯಿತು. ಅದಕ್ಕೆ ಮಕ್ಕಳ ವಿಷಯದಲ್ಲೂ ಅಷ್ಟೇ, ಒಂದು ಮಕ್ಕಳು ಯಾರನ್ನೇ ಸುಮ್ಮನೆ ನೋಡಿಬಿಟ್ಟು ಅವ್ರನ್ನ ಅಳತೆ ಮಾಡೋಕ್ಕಾಗಲ್ಲ, ಅವ್ರ ವ್ಯಾಲ್ಯೂನ ಅದನ್ನು ಅವರು ಈಚೆಗೆ ತೆಗೆದಾಗ ಮಾತ್ರ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಎಂಬ ಒಂದು ಸಂದರ್ಭ. ವೆರಿ ಗುಡ್ ಎಕ್ಸಲೆಂಟ್. ಎಸ್, ಬೇರೆ ಇನ್ಯಾರಾದರೂ? ಹಾಂ, ದಯವಿಟ್ಟು ಮೈಕ್ ಕೊಡಿಪ್ಪ. ಸರ್ ನಮಸ್ಕಾರ ಸರ್. ಒಂದು ವ್ಯಕ್ತಿಯ ಮನೋಧರ್ಮ, ಅವನಿರ್ತಕ್ಕಂಥ ವಾತಾವರಣ, ಅಲ್ಲಿ ಸಿಗ್ತಕ್ಕಂಥ ವಸ್ತುಗಳ ಬಳಕೆ ಮಾಡ್ತಕ್ಕಂಥ ರೀತಿ, ಅದರ ಇಂಪ್ಯಾಕ್ಟು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ ವ್ಯಕ್ತಿ ಮೇಲೆ ಹೇಗೆ ಬೀರುತ್ತೋ ಅವನ ವ್ಯಕ್ತಿತ್ವ ಆ ರೀತಿ ವಿಕಸನ ಆಗುತ್ತೆ ಅನ್ನೋದು ನನಗನ್ಸಿದಂಥ ವಿಚಾರ. ವೆರಿ ಗುಡ್, ದಟ್ಸ್ ವಾಟ್ ಐ ಸೆಡ್. ನಿಮ್ಮ ಅನಿಸಿಕೆ ನಮಗೆ ಭಾಳ ಮುಖ್ಯ, ಭಾಳ ಸಂತೋಷ. ಥ್ಯಾಂಕ್ ಯು. ಇನ್ಯಾರಾದರೂ ಬೇಗ ಇನ್ನೊಂದಿಬ್ಬರು ಆದರೆ ಅಲ್ಲಿ ಕೊನೆಗೆ ಇಲ್ಲಿ ಈ ಥರ. ಹೆಸರು ಮಂಜು ಅಂತ. ಎಸ್. ಅದರಿಂದ ಏನಾಗುತ್ತೆ ಅಂದರೆ ನಾವು ಯಾವ್ಯಾವ ಥರ ಮನೆಯಲ್ಲಿ ಯಾವ್ಯಾವ ಥರ ನಡ್ಕೊತೀವೋ, ಯಾವ್ಯಾವ ಥರ ಬಳಕೆ ಮಾಡ್ತೀವೋ ಅದೇ ಥರ ಮಕ್ಕಳನ್ನು ಬಳಕೆ ಮಾಡ್ತಾರೆ, ಅದೇ ಥರ ನಡ್ಕೊಂಡು ಬರ್ತಾರೆ ಅಂತ ನನ್ನ ಇಚ್ಛೆ. ಥ್ಯಾಂಕ್ ಯು, ಭಾಳ ಸಂತೋಷ. ಎಸ್, ಒಂದು ರೌಂಡ್ ಚಪ್ಪಾಳೆ ನಿಮ್ಮ ಸ್ನೇಹಿತರಿಗೆ. ಲಾಸ್ಟ್. ಆ ವೈಲಿನ ಬೆಲೆ ಗೊತ್ತಿಲ್ಲದಾಗ ಅದು 250 ರೂಪಾಯಿ, ಅದರ ಬೆಲೆ ಗೊತ್ತಾಗಿ ಆ ಕಲೆ ಗುರುತಿಸಿದಾಗ ಅದಕ್ಕೆ 5,000 ರೂಪಾಯಿ, ಅಂದರೆ 20 ಪಟ್ಟು ಅದರ ಇದು ಜಾಸ್ತಿ ಆಗಿದೆ, ಬೆಲೆ ಜಾಸ್ತಿ ಆಗಿದೆ. ಸೊ ಇದನ್ನು ನಾವು ಗುರುತಿಸೋವಂಥ ಒಂದು ಕಲೆನ ಕಲ್ತ್ಕೋಬೇಕು ಅಂತ. ವೆರಿ ಗುಡ್ ಎಕ್ಸಲೆಂಟ್. ಒಂದು ರೌಂಡ್ ಆಫ್ ಅಪ್ಲಾಸ್. ಓಕೆ, ಯಾರಾದರೂ ಒಬ್ಬರು ಟೀಚರ್ಸ್ ಕಡೆಯಿಂದ ಯಾರಾದರೂ ಒಬ್ಬರು ಟೇಕ್ ದಿ ಇನಿಷಿಯೇಟಿವ್, ಬಿಕಾಸ್ ನಿಮ್ಮ ರೋಲು ಭಾಳ ಮುಖ್ಯ ಇದೆ ಇಲ್ಲಿ, ಅದಕ್ಕಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಿಮ್ಮ ಅನಿಸಿಕೆ ಹೇಳಿ ಅಷ್ಟೇ, ಭಯ ಆತಂಕ ಏನು ಬೇಡ, ನಿಮ್ಮ ಅನಿಸಿಕೆ ಆ್ಯಸ್ ಎ ಟೀಚರ್. ಎಸ್ ಸರ್, ನಮಸ್ತೆ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಅದೇ ಉದ್ದೇಶದಲ್ಲೇ ಹೇಳಿದರು. ಸೊ ಒಂದು ಅನಿಸಿದೆ ಏನಂದರೆ, ಎಷ್ಟೊಂದು ವಿಚಾರಗಳು ನಮ್ಮ ಕಣ್ಣಿಗೆ ಬರುತ್ತೆ, ನಾವು ಎಷ್ಟೊಂದು ರೀತಿ ಮಕ್ಕಳನ್ನ ನೋಡ್ತೀವಿ, ಕೆಲವೊಂದು ಸಲ ಆ್ಯಸ್ ಟೀಚರ್ಸು ಕೂಡ ಕೆಲವೊಂದು ಜಡ್ಜ್ಮೆಂಟ್ಸಿಗೆ ಬಂದುಬಿಡ್ತೀವಿ. ಬಟ್ ಆ ಮಗುನ ಅದು ಯಾವ ವಸ್ತು ಅಥವಾ ಮನುಷ್ಯ ಅವ್ರನ್ನ ಹತ್ತಿರದಿಂದ ಗಮನಿಸೋದು ಮತ್ತು ಆ ವಸ್ತುನ ಅನುಭವಿಸ್ದಾಗಲೇ ಅದ್ರ ಬೆಲೆ ನಮಗೆ ಗೊತ್ತಾಗುತ್ತೆ. ಆ ಒಂದು ವಿಚಾರ ನನಗೆ ಕಂಡು ಬಂದಿತ್ತು. ಥ್ಯಾಂಕ್ ಯು ವೆರಿ ಮಚ್, ವೆರಿ ಗುಡ್, ಎಕ್ಸಲೆಂಟ್. ಓಕೆ, ಈಗ ಸ್ನೇಹಿತರೆ, ನಾನು ನಿಮಗೆ ಒಂದು 2-3 ಸಣ್ಣ ವಿಚಾರಗಳು ಹೇಳಬೇಕು. ನೀವೆಲ್ಲ ಚೆನ್ನಾಗಿ ಅನಲೈಸ್ ಮಾಡಿದ್ದೀರ, ಪರ್ಫೆಕ್ಟಾಗಿ ಹೇಳಿದ್ದೀರ, ಭಾಳ ಸಂತೋಷ. ನನ್ನ ಪರವಾಗಿ ನಿಮ್ಮ ಎಲ್ಲರಿಗೂ ಮತ್ತೊಮ್ಮೆ ಒಂದು ರೌಂಡ್ ಆಫ್ ಅಪ್ಲಾಸ್. ಈಗ ನೋಡಿ, ಈಗಾಗಲೇ ಮೇಡಮ್ ಹೇಳಿದರು, ದೀಪ ಸಾಮಾನ್ಯವಾಗಿ ನಮಗೆ ಅದು ಬೇಕು ಅಂತ ಅನಿಸ್ಬಿಡುತ್ತೆ, ಅದರಿಂದ ನಾವು ತೊಗೊಂಡ್ಬಿಡ್ತೀವಿ. ಟೈಪ್ರೈಟ್ರ್ ಇತ್ತು, ಈಗ ಅಫ್ಕೋರ್ಸ್ ಟೈಪ್ರೈಟ್ರ್ ಯುಗ ಹೋಯಿತು, ಈಗೆಲ್ಲ ಕಂಪ್ಯೂಟ್ರು, ಲ್ಯಾಪ್ಟಾಪು ಏನೋ ಆಗಿನ ಕಾಲಕ್ಕೆ ನಾವು ತೋರಿಸ್ಬಿಟ್ವಿ. ಅದು ನಮಗೆ ಬೇಕು ಅನಿಸುತ್ತೆ, ತೊಗೊಂಡ್ಬಿಡ್ತೀವಿ. ಆ ವೈಲನ್ನು ಇಟ್ಟಾಗ ಫಸ್ಟ್ ಆಫ್ ಆಲ್ ಅದು ಹಳೆಯ ಡಬ್ಬ, ಅದು ಡಬ್ಬ ನೋಡಿದಾಗಲೇ ನಿಮಗೇನೋ ಒಂಥರ ಆಕರ್ಷಣೆ ಇಲ್ಲ, ಅದ್ರ ಮೇಲೆ ಧೂಳು ಬೇರೆ. ನಮ್ಮ ಮಕ್ಕಳು ಹಾಗೆ, ಸುಮಾರು ಮಕ್ಕಳು ಅವರು ನೋಡಲಿಕ್ಕೆ ಬ್ರೈಟಾಗಿ ಕಾಣೋದಿಲ್ಲ, ಆದರೆ ಒಳಗೆ ಸತ್ವ ಇರುತ್ತೆ. ಆ ಸತ್ವವನ್ನು ಆಚೆ ತರಕ್ಕೆ ನಾವು ಏನು ಮಾಡಬೇಕು? ಆ ಹುಡುಗ ಏನು ಮಾಡ್ದ, ಮೊದಲು ಬಂದು ನೀವು ಗಮನಿಸಿದರೆ ಮೊದಲು ಧೂಳನ್ನು ಒರೆಸ್ದ, ನಂತರ ಅದನ್ನು ಟ್ಯೂನ್ ಮಾಡ್ದ.
ಹಾಗೆ ನುಡ್ಸೋಕ್ಕೆ ಹೋದರೆ ಒಳ್ಳೆ ರಾಗ ಬರೋದಿಲ್ಲ. ಅದನ್ನು ಟ್ಯೂನ್ ಮಾಡಬೇಕು. ಆ ತಂತಿ ಸ್ವಲ್ಪ ಗಟ್ಟಿ ಆಗಬೇಕು, ಯಾವುದು ಗಟ್ಟಿ ಆಗಬೇಕು, ಯಾವುದು ಲೂಸ್ ಆಗಬೇಕು ಮಾಡಿ ಅದನ್ನು ಟ್ಯೂನಿಂಗ್ ಅಂತ ಹೇಳ್ತೇವೆ. ಅದನ್ನು ನಾವು ಮಕ್ಕಳಿಗೆ ಮಾಡಬೇಕು. ಮಕ್ಕಳಲ್ಲಿ ಇದೆ ಆ ಕೆಲವು ಗುಣಗಳಿದೆ, ಕೌಶಲಗಳಿದೆ. ಆ ಧೂಳನ್ನು ತೆಗೆದು ಫೈನ್ ಟ್ಯೂನ್ ಮಾಡಿದಾಗ ಎಂಥ ಸೊಗಸಾದ ಸಂಗೀತ ಅದೇ ವಯಲಿನ್ನಲ್ಲಿ ಬಂತು. ಯಾವಾಗ ಆ ಸಂಗೀತ ಬಂತು ಎಲ್ಲರಿಗೂ ಇಷ್ಟ ಆಯಿತು, ಬೆಲೆ ಜಾಸ್ತಿ ಆಯಿತು. ನಮ್ಮ ಮಕ್ಕಳು ಹಾಗೇ ಬೇಕಾದಷ್ಟು ಅವರಲ್ಲಿ ಕೌಶಲಗಳಿದೆ. ಸರಿಯಾಗಿ ನಾವು ಮತ್ತು ಶಿಕ್ಷಕರು ಸೇರಿ ಅದನ್ನು ಹುಡುಕಬೇಕು. ಒಬ್ಬರೇ ಆಗೋದಿಲ್ಲ. ನಿಮಗೆ ಕೆಲವು ಸತಿ ಡೌಟ್ ಬರುತ್ತೆ, ನನ್ನ ಮಗ ಯಾವುದ್ರಲ್ಲಿ ಮುಂದಿದ್ದಾನೋ ಗೊತ್ತಿಲ್ಲ, ದಯಮಾಡಿ ಬನ್ನಿ ಟೀಚರ್ಸ್ನ ಭೇಟಿ ಮಾಡಿ. ನಾನು ಅದಕ್ಕೆ ಹೇಳಿದ್ದು, ಕಾಲಕ್ಕೆ ಬಂದು ಭೇಟಿ ಮಾಡಿ, ಡಿಸ್ಕಸ್ ಮಾಡಿ. ಟೀಚರ್ ಹೇಳ್ತಾರೆ, ಇಲ್ಲ ನಿಮ್ಮ ಮಗು ಡ್ರಾಯಿಂಗಲ್ಲಿ ಭಾಳ ವಿಶೇಷವಾದ ಆಸಕ್ತಿ ಇದೆ, ಅದಕ್ಕೆ ಸ್ವಲ್ಪ ಉತ್ತೇಜನ ಕೊಡಿ ಅಂದಾಗ, ಬರೀ ನೀವು ಮುಂದೆ ಡಿಗ್ರಿ ಆಗಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ನನ್ನ ಮಗು ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಕೌಶಲ ಇದೆ ಅದರಲ್ಲಿ ಅದು ಮುಂದೆ ಹೋಗಬೇಕು, ಅದು ನಂಬರ್ 1 ಆಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕು. ಈಗ ಸಚಿನ್ ತೆಂಡೂಲ್ಕರು SSLC ಪಾಸ್ ಮಾಡಲಿಲ್ಲ, ಆದರೆ ಅವರ ಅಮ್ಮ ಡಿಸೈಡ್ ಮಾಡಿದ್ರು ಅವನು ಪೂರ್ತಿ ಜೀವನ ಅವನು ಕ್ರಿಕೆಟ್ನಲ್ಲೇ ಇರೋದ್ರಿಂದ ಅವನು ಕ್ರಿಕೆಟಲ್ಲಿ ಮುಂದೆ ಬರೋಕ್ಕೆ ಬಿಟ್ಬಿಡೋಣ. ನಿಮ್ಮ ಥರ ಬರೀ ಮಾರ್ಕ್ಸ್ ಕಾರ್ಡು ಡಿಗ್ರಿ ಅಂತ ನೋಡಿದ್ದಿದ್ರೆ ಸಚಿನ್ ತೆಂಡೂಲ್ಕರ್ ನಮಗೆ ಸಿಗ್ತಿರಲಿಲ್ಲ. ಅಷ್ಟ್ಯಾಕೆ ಸ್ನೇಹಿತರೆ, ನಮ್ಮ ಕರ್ನಾಟಕದ ಒಬ್ಬ ಸುಪ್ರಸಿದ್ಧ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ದಿವಸ ಒಬ್ಬರು ಆಚಾರ್ಯರು, ಅವ್ರ ಹೆಸರು ಕಾಂತೇಶ ಆಚಾರ್ಯ ಅಂತ, ನಮ್ಮ ಮೈಸೂರು ಹತ್ತಿರ ಟಿ ನರಸೀಪುರ ಅಂತ ಇದೆ, ನಿಮಗೆ ಗೊತ್ತಿದೆ. ತಿರುಮಕೂಡ್ಲು ನರಸೀಪುರ ಅಂತ. ಅದನ್ನು ಯಾಕೋ ಈ ಇಂಗ್ಲೀಷ್ನವರು ಟಿ ಅಂತ ಸೇರಿಸ್ಬಿಟ್ರು, ನಮಗೆ ಆ ತಿರುಮಕೂಡ್ಲು ಅನ್ನೋದು ಹೆಸರೇ ಮರ್ತೋಯ್ತು, ಟಿ ನರಸೀಪುರ ಆಯಿತು. ಅಲ್ಲಿ ಇವರು ನದಿ ದಾಟಿ ಬರಬೇಕು ನರಸೀಪುರಕ್ಕೆ. ಒಂದು ದಿವಸ ಈ ಆಚಾರ್ಯರಲ್ಲಿ ಬಂದರು. ಅಲ್ಲಿ ಒಬ್ಬ ಹುಡುಗ ಬ್ಯಾಗ್ ಹಾಕ್ಕೊಂಡಿದ್ದಾನೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವರು ನೋಡಿದ್ರು ಆ ಹುಡುಗನ್ನ, ಯಾಕೆ ಅಳ್ತಾ ಇದೆಯಾ? ಆ ಹುಡುಗ ಮೊದಲು ಏನು ಹೇಳಲಿಲ್ಲ, ಅಳ್ತಾ ಇದ್ದ. ಇವರು ಬೆನ್ನು ಎಲ್ಲ ಸವರಿ ಕೇಳಿದ್ರು, ಯಾಕೆ ಅಳ್ತಾ ಇದೆಯಾ ಮರಿ, ಏನು? ಅವರು ದೋಣಿಗೆ ಕಾಯ್ತಾಯಿದ್ರು, ಯಾಕಂದರೆ ನದಿ ದಾಟಬೇಕು. ಈ ಹುಡುಗನೂ ಕಾಯ್ತಾ ಇದ್ದಾನೆ, ಆಚಾರ್ಯರು ಕಾಯ್ತಾ ಇದ್ದಾರೆ. ಆವಾಗ ಈ ಹುಡುಗ ಹೇಳ್ದ, ನನಗೆ ಶಾಲೆಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗಿಷ್ಟ ಇಲ್ಲ, ಆದರೆ ನಮ್ಮ ಅಪ್ಪ ಬಿಡ್ತಾ ಇಲ್ಲ, ದಿನ ಹೊಡೆದು ಕಳಿಸ್ತಾನೆ, ನನಗೆ ಶಾಲೆಗೆ ಹೋಗಬೇಕು ಅಂದರೆ ಶಿಕ್ಷೆ, ನನಗಿಷ್ಟ ಇಲ್ಲ ಅಂತ. ಅವರು ಕುತೂಹಲದಿಂದ, ಮರಿ ನೀನು ಕೈ ಕೊಡಪ್ಪ ಅಂಥೇಳಿ ಕೈ ಇಸ್ಕೊಂಡು ನೋಡ್ತಾರೆ. ಆವಾಗ ಹೇಳ್ತಾರೆ, ನೀನು ಯಾರ ಮಗ ಅಂತ ಕೇಳ್ತಾರೆ. ಆ ಹುಡುಗ ಅಪ್ಪನ ಹೆಸರು ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಆಯಿತು, ನಾನು ಇವತ್ತು ಸಂಜೆ ನಿಮ್ಮ ಅಪ್ಪನ ಭೇಟಿ ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ, ಇವತ್ತು ನೀನು ಸ್ಕೂಲ್ಗೆ ಹೋಗು, ನಾನು ನಿಮ್ಮ ಅಪ್ಪನ ಭೇಟಿ ಮಾಡ್ತೀನಿ, ಆಮೇಲೆ ಏನಾದರೂ ಒಂದು ಮಾಡೋಣ, ನೀನು ಯೋಚನೆ ಮಾಡಬೇಡ, ಇವತ್ತು ಸ್ಕೂಲ್ಗೆ ಹೋಗು ಅಂತ ಕಳಿಸ್ತಾರೆ. ಸಂಜೆ ಮನೆಗೆ ಹೋಗಿ ಆ ಹುಡುಗನ ಅಪ್ಪನ ಭೇಟಿ ಮಾಡಿ ಹೇಳ್ತಾರೆ, ನಿಮ್ಮ ಮಗನಿಗೆ ಈ ವಿದ್ಯೆ, ಈ ಲೌಕಿಕ ವಿದ್ಯೆ ನೀವೇನು ಹೇಳ್ತೀರ, ಈ ಡಿಗ್ರಿ ಅದೆಲ್ಲ ಹತ್ತೋದಿಲ್ಲ, ಅವನು ಒಬ್ಬ ಶ್ರೇಷ್ಠ ಸಂಗೀತಗಾರ ಆಗ್ತಾನೆ, ಅವನಿಗೆ ನೀವು ಅದರಲ್ಲಿ ಉತ್ತೇಜನ ಕೊಡಬೇಕು ಅಂತ. ಈ ಅಪ್ಪ ಕೇಳ್ತಾರೆ, ಇಲ್ಲ ಮತ್ತೆ ಅವನು ಮುಂದೆ ಹೇಗೆ, ಚಿಂತೆ ಮಾಡಬೇಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಶ್ರೇಷ್ಠ ಸಂಗೀತಗಾರ ಆಗ್ತಾನೆ ಅಂತ. ಅದಕ್ಕೆ ಇವರು ಒಬ್ಬ ಗುರುಗಳನ್ನು ವ್ಯವಸ್ಥೆ ಮಾಡಿ ಹೇಳ್ತಾರೆ. ಆ ಹುಡುಗನಿಗೆ ಹೇಳ್ತಾರೆ, ನೋಡು ಕಷ್ಟಪಟ್ಟು ಕಲಿಬೇಕು ಅಂತ. ಸ್ನೇಹಿತರೆ, ಹುಡುಗ ಚಿಕ್ಕ ಹುಡುಗ ಬೆಳಗ್ಗೆ 4 ಗಂಟೆಗೆ ಎದ್ದು ಸಂಗೀತ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟರ ಮಟ್ಟಿಗೆ ಸಂಗೀತದಲ್ಲಿ ತಲ್ಲೀನ ಆಗ್ಬಿಡ್ತಾನೆ ಅಂತಂದರೆ, ಟೈಮ್ ಸಿಕ್ಕರೆ ಸಂಗೀತ ಏನು ಪಿಟೀಲು ನುಡಿಸೋದು, ಎಷ್ಟರ ಮಟ್ಟಿಗೆ ನುಡಿಸಿ ಆತ ಪರಿಣಿತಿ ಹೊಂದ್ತಾನೆ ಅಂತಂದರೆ, ಮುಂದೆ ಶ್ರೇಷ್ಠ ಪಿಟೀಲು ವಾದಕ ಕರ್ನಾಟಕದ ಟಿ ಚೌಡಯ್ಯ ಅಂತ ನೀವು ಯಾರನ್ನ ಕರಿತೀರಾ ಆ ಮಗು. ಅದಕ್ಕೆ ಈ ವಿದ್ಯಾದಲ್ಲಿ ಇಷ್ಟ ಇಲ್ಲ, ಬಲವಂತ ಮಾಡಿ ಶಾಲೆಗೆ ಕಳಿಸಿದ್ರೆ ಫೇಲ್ ಆಗ್ತಾಯಿತ್ತು. ಆದರೆ ಅಪ್ಪ ಹೇಳಿದ್ರು, ಆಚಾರ್ಯರು ಹೇಳಿದ್ದಾರೆ, ನಿಮ್ಮ ಮಾತಲ್ಲಿ ನಂಬಿಕೆ ಇದೆ, ನಾನು ಫುಲ್ ಉತ್ತೇಜನ ಕೊಡ್ತೀನಿ ಅಂತ. ನಮ್ಮ ದೇಶಕ್ಕೆ ಚೌಡಯ್ಯನವ್ರು ಸಿಕ್ಕರು. ಹಾಗಾಗಿ ಎಲ್ಲರೂ ಚೌಡಯ್ಯನವರು ಆಗ್ತಾರೆ ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗ್ತಾರೆ ಅಂತ ನಾನು ಹೇಳೋದಿಲ್ಲ. ನಮ್ಮ ಮಗುಗೆ ಯಾವುದರಲ್ಲಿ ವಿಶೇಷ ಆಸಕ್ತಿ ಇದೆ ಅನ್ನೋದನ್ನು ಮೊದಲು ನೀವು ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ ತಿಳ್ಕೊಳ್ಳಿ, ಆ ಒಂದು ಕ್ಷೇತ್ರದಲ್ಲಿ ಉತ್ತೇಜನ ಕೊಡಿ. ನಮ್ಮ ಮಕ್ಕಳು ಎಲ್ಲರೂ, ಈಗ ನಾನು ನೋಡ್ತೀನಿ ಸಿಟಿಗಳಲ್ಲಾಗಲಿ ಇಂಥ ಕಡೆ ಎಲ್ಲರಿಗೂ ಒಂದು ಆಸೆ ಏನಪ್ಪ ಅಂದರೆ, ಮಗ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು. ಇಂಜಿನಿಯರು ಡಾಕ್ಟ್ರು ಬಿಟ್ಟು ಬೇರೆ ಇಲ್ವಾ? ಎಲ್ಲ ಇಂಜಿನಿಯರು ಡಾಕ್ಟ್ರು ಅಂತಂದರೆ ನಮ್ಮಂಥವ್ರ ಗತಿ ಏನು?
ನಾನು ಇಂಜಿನಿಯರು ಅಲ್ಲ, ಡಾಕ್ಟ್ರು ಅಲ್ಲ. ಬೇಕಾದಷ್ಟು ಜನ ಬೇರೆ ಬೇರೆ ವೃತ್ತಿಯಲ್ಲಿ. ಕೃಷಿಕರು ಎಷ್ಟು ಜನ ಇವತ್ತು ಪ್ರಸಿದ್ಧರಾಗಿಲ್ಲ ಕೃಷಿ ಮಾಡಿಕೊಂಡು. ಸ್ನೇಹಿತರೆ, ಇವತ್ತು ಹೇಳ್ತೀನಿ, ಬಹಳಷ್ಟು ಜನ BE ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ಸು ಕೆಲಸ ಬಿಟ್ಟು ಇವತ್ತು ಕೃಷಿಗೆ ಹೋಗಿದ್ದಾರೆ. ನೀವು ಪೇಪರ್ನಲ್ಲಿ ಇದರಲ್ಲಿ ನೋಡಿರ್ತೀರ, ಯೂಟ್ಯೂಬಲ್ಲಿ ನೋಡಿರ್ತೀರ. ನನ್ನ ಸ್ನೇಹಿತ ಒಬ್ಬ ಒಳ್ಳೆ ಕೆಲಸ ಬಿಟ್ಟು ಪಾಂಡವಪುರ, ಮಂಡ್ಯದ ಹತ್ರ ಅಲ್ಲಿ ಒಂದು ಗಾಣ ಹಾಕ್ಕೊಂಡಿದ್ದಾನೆ. ಇವತ್ತು ಅವನ ಸಂಪಾದನೆ ದಿನಕ್ಕೆ ಏನಿಲ್ಲ ಅಂದರೂ 20,000-30,000 ರೂಪಾಯಿ ಬರೀ ಗಾಣದಿಂದ ಅವನು ದುಡಿತಾ ಇದ್ದಾನೆ. ಅವನು ಓದಿದ್ದು ಇಂಜಿನಿಯರಿಂಗು, ಕೆಲಸ ಮಾಡ್ತಾ ಇರೋದು ಗಾಣದ್ದು. ಬೇಕಾದಷ್ಟು ಅವಕಾಶಗಳಿದೆ ಇವತ್ತು, ಮುಕ್ತವಾದ ಅವಕಾಶಗಳಿದೆ. ಯಾವ ಕ್ಷೇತ್ರದಲ್ಲಿ ನಮ್ಮ ಮಗುಗೆ ವಿಶೇಷ ಆಸಕ್ತಿ ಇದೆ, ಕೌಶಲ ಇದೆ, ಅದನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾನು ನೀವೆಲ್ಲ ಮಾಡಬೇಕು. ಇಲ್ಲಿ ನೋಡಿದ ಹಾಗೆ ಅಷ್ಟೇ ನಾವು ಮಾಡಬೇಕಾಗಿರೋದು. ಆಮೇಲೆ ಎಲ್ಲರೂ ಕೂಡ ನನ್ನ ಮಗು ಶಾಲೆಗೆ ಹೋದ ತಕ್ಷಣ ಇಂಗ್ಲೀಷ್ ಮಾತಾಡ್ಬಿಡಬೇಕು, ನಮ್ಮನ್ನು ಅಪ್ಪ ಅಂತ ಕರಿಬಾರ್ದು, ಡ್ಯಾಡಿ ಅಂತ ಕರಿಬೇಕು, ಮಮ್ಮಿ ಅಂತ ಕರಿಬೇಕು, ಇಂಥದ್ದೆಲ್ಲ ಬೆಳೆಸ್ಕೋಬೇಡಿ. ನಮ್ಮ ಸಂಸ್ಕೃತಿ ಅಲ್ಲ ಅದು. ಮಮ್ಮಿ ಅಂದರೆ ಗೊತ್ತಲ್ಲ, ಈಜಿಪ್ಟ್ ದೇಶದಲ್ಲಿ. ಸೊ ನಮ್ಮ ಅಮ್ಮಂದರು ಆ ಥರ ಮಮ್ಮಿ ಆಗಬಾರ್ದು. ನಮ್ಮ ನರಸಿಂಹಯ್ಯನವ್ರು ಹೇಳೋರು, ಹೇಗಿದೆ ಇವತ್ತು ನಮ್ಮ ವ್ಯಾಮೋಹ, ಇಂಗ್ಲೀಷಿಗೆ ವ್ಯಾಮೋಹ ಅಂತಂದರೆ, ಅವ್ರು ಹೋಗ್ತಾ ಇದ್ರಂತೆ, ಮನೆ ಮುಂದೆ ಒಂದು ಮಗು ಅಳ್ತಾ ಕೂತಿತ್ತಂತೆ. ಇವ್ರು ಕೇಳಿದ್ರಂತೆ, ಯಾಕೆ ಮರಿ ಅಳ್ತಾ ಇದೆಯಾ? ಯಾರೂ ಇಲ್ವಾ ಮನೇಲಿ? ಇಲ್ಲ ಅಂತಂತೆ. ನಿಮ್ಮ ಅಮ್ಮ ಇಲ್ಲ ಅಂತಂತೆ. ಅಪ್ಪ ಇಲ್ಲ. ಪಾಪ ಇವ್ರಿಗೆ ಬೇಜಾರಾಯಿತು. ಸಣ್ಣ ಮಗು, ಈಗಲೇ ಅನಾಥ ಆಗಿಬಿಟ್ಟಿದೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ. ಮತ್ತು ಯಾರಿದ್ದಾರೆ ಮರಿ ಮನೆಯಲ್ಲಿ? ಮಮ್ಮಿ ಡ್ಯಾಡಿ ಇದ್ದಾರೆ. ನಮ್ಮ ಸಂಸ್ಕೃತಿ ಅಲ್ಲ. ಅಮ್ಮ ಅಂತ ಕರೆಯೋದರಲ್ಲಿ ಇರುವಂತಹ ವಿಶೇಷವಾದ ಆಕರ್ಷಣೆ ಮಮ್ಮಿ ಅನ್ನೋದರಲ್ಲಿಲ್ಲ. ಅದರಿಂದ ಇಂಗ್ಲೀಷ್ ಮಾತಾಡ್ಬಿಡ್ಬೇಕು ಇಲ್ಲ. ನಮ್ಮ ಡಾಕ್ಟರ್ ಮಂಜುನಾಥನ್ನ ಗೆಲ್ಲಿಸಿ ಕಳಿಸಿದ್ದೀರಾ ಈಗ ನೀವು? ಅವ್ರು ಯಾವ ಶಾಲೆಯಲ್ಲಿ ಓದೋರು? ಹಳ್ಳಿಯಿಂದ ಬಂದವರು. ಅವರಿಗೆ ವಿಶೇಷವಾದ ಆಸಕ್ತಿ ಇತ್ತಲ್ಲ, ಅವರ ಅಪ್ಪ ಅಮ್ಮ ಉತ್ತೇಜನ ಕೊಟ್ಟಿದ್ದಕ್ಕೆ ಡಾಕ್ಟರ್ ಆದ್ರಲ್ವಾ? ಆ ಕೆಲಸ ನಾವು ಮಾಡಬೇಕು. ಬರೀ ಇಂಗ್ಲೀಷು ಅಂತ ಹೇಳಿ ಪ್ರಯೋಜನ ಇಲ್ಲ. ನಾನು ಹೇಳ್ತೀನಿ ಮಕ್ಕಳಿಗೆ, ತಲೆ ಕೆಡಿಸ್ಕೋಬೇಡಿ ಇಂಗ್ಲೀಷು ಅಂತ. ನಮ್ಮ ಪ್ರಾಣಿಗಳು ಇಂಗ್ಲೀಷ್ ಮಾತಾಡುತ್ತೆ. ಕಪ್ಪೆ ಇದೆಯಲ್ಲ, ಮೊದಲು ಮಳೆ ಬಿದ್ದ ತಕ್ಷಣ ಅದೇನನ್ನತ್ತೆ? ವಾಟರ್ ಅನ್ನತ್ತೆ ಅಲ್ವಾ? ಇಂಗ್ಲೀಷ್ ಬಂತಲ್ವಾ? ಅದೇನು ಮಹಾ ದೊಡ್ಡ ಭಾಷೆಯಾ? ವಾಟರ್ ಅನ್ನತ್ತೆ. ನೀವು ಬಹುಶಃ ನಿಮ್ಮ ಪರಿಸರದಲ್ಲಿ ಒಂದು ಪಕ್ಷಿ ಟಿಟ್ಟಿಭಾ ಅಂತ ಕರಿತೀವಿ ನಾವು. ಟಿಟ್ಟಿಭಾ ಅದು ಕೂಗೋದು ಕೇಳಿದ್ದೀರಾ? ಡಿಡ್ ಐ ಡೂ ಇಟ್ ಅಂತ ಕೇಳುತ್ತೆ. ಇಂಗ್ಲೀಷ್ನಲ್ಲಿ ನಿಮ್ಮನ್ನು ಕೇಳುತ್ತೆ, ಡಿಡ್ ಐ ಡೂ ಇಟ್. ಇನ್ನೊಂದಿದೆ, ಇಲ್ಲಿ ನೆರೆದಿರುವಂತಹ ಗಂಡಸರು ದಯಮಾಡಿ ಬೇರೆ ಅರ್ಥ ಮಾಡ್ಕೋಬೇಡಿ. ಅದು ಕೂಗೋದೇನು ಗೊತ್ತಾ? ಒನ್ ಮೋರ್ ಬಾಟಲ್. ನೋಡಿ, ಆಗಲಿ ಎಷ್ಟು ಸಂತೋಷ ನಿಮ್ಮ ಮುಖದಲ್ಲಿ. ಸ್ನೇಹಿತರೆ, ಕಳಕಳಿಯ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ. ನಮ್ಮ ಮಕ್ಕಳು ಈ ದೇಶದ ಒಳ್ಳೆ ಪ್ರಜೆಗಳಾಗಿ, ಯಾರು ವಿವೇಕಾನಂದರಾಗ್ತಾರೋ ಗೊತ್ತಿಲ್ಲ, ಯಾರು ಪರಮಹಂಸರಾಗ್ತಾರೋ ಗೊತ್ತಿಲ್ಲ, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ, ಕೌಶಲ ಇದೆ, ಪ್ರೋತ್ಸಾಹ ಮಾಡೋಣ. ಇದು ಮಾತ್ರ ಅಂತ ಯಾವತ್ತೂ ಡಿಸೈಡ್ ಮಾಡಬೇಡಿ. ಯಾವ ಕ್ಷೇತ್ರದಲ್ಲರಾಗಲಿ ಒಂದು ಮಾತು ಹೇಳಬೇಕು, ನೀನು ಏನೇ ಮಾಡು, ಒಳ್ಳೇದು ಮಾಡು, ಚೆನ್ನಾಗಿ ಮಾಡು, ಅದರಲ್ಲಿ ಉನ್ನತಿಯನ್ನು ಸಾಧಿಸು. ಐ ಆಮ್ ಎ ಸ್ವೀಪರ್ ಅಂದರೆ ಯು ಮಸ್ಟ್ ಬಿ ದಿ ಬೆಸ್ಟ್ ಸ್ವೀಪರ್ ಅಂತ ಹೇಳ್ತಾರೆ ಸ್ವಾಮೀಜಿ. ಯಾವ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಗೌರವ ತರುವಂಥದ್ದು ನಮ್ಮ ಕೈಯಲ್ಲಿದೆ. ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಉತ್ತೇಜನ ಕೊಡೋಣ. ನಾನು ಹೇಳ್ದಂಗೆ ಇವತ್ತಿಂದ ದಯಮಾಡಿ ನಿಮ್ಮ TVನ ನಿಮ್ಮ ಮಕ್ಕಳಿಗೆ ಒಂದು ಟೈಮ್ ಅಂತ ನೀವು ಮಾಡಿ, ಒಟ್ಟಿಗೆ ಊಟ ಮಾಡಿ, ಖುಷಿಯಿಂದ ಒಂದು 5 ನಿಮಿಷ ಭಜನೆ ಮಾಡಿ, ಸಮಯ ಸಿಕ್ಕಾಗ ಒಳ್ಳೆ ಆಟಗಳನ್ನು ಆಡಿ, ಅವರ ಬುದ್ಧಿ ಚುರುಕಾಗುತ್ತೆ, ನಿಮ್ಮ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ಕುಟುಂಬ, ಆ ಒಂದು ವಾತಾವರಣ ಚೆನ್ನಾಗಿದ್ದಾಗ, ಆ ಪರಿಸರ ಚೆನ್ನಾಗಿದ್ದಾಗ ಮಕ್ಕಳು ಮತ್ತಷ್ಟು ಇನ್ನೂ ಉನ್ನತಿಯನ್ನು ಹೊಂದ್ತಾರೆ. ಮಕ್ಕಳಿಗೆ ಯಾವುದೇ ರೀತಿಯಾದ ಮಾನಸಿಕ ಒತ್ತಡ ಹಾಕಬೇಡಿ. ತುಂಬ ಒತ್ತಡ. ಇವತ್ತು ನನಗೆ ಆಶ್ಚರ್ಯ ಅಂದರೆ 3ನೇ ಕ್ಲಾಸ್ ಮಗು ಮಾನಸಿಕ ಒತ್ತಡ, ಖಿನ್ನತೆ, ಡಿಪ್ರೆಷನ್. ನಾವೆಲ್ಲ ಓದೋವಾಗ ನಮಗೆ ಡಿಪ್ರೆಷನ್ ಅಂದರೆ ಏನು ಗೊತ್ತೇ ಇರಲಿಲ್ಲ. ನಾನು ಹೇಳಿದ್ನಲ್ಲ, ನನಗೆ ಅಮ್ಮನೇ ಇಲ್ಲದೆ ನಾನು ಬೆಳೆದದ್ದು. ಆದರೆ ನಮ್ಗೆ ಯಾವತ್ತೂ ಕೂಡ ಆ ಥರ ಡಿಪ್ರೆಷನ್ನು ಅದು ಇದು ನಮಗೆ ಪ್ರಶ್ನೆಯೇ ಇರಲಿಲ್ಲ. ಯಾಕಂದರೆ ಎಲ್ಲ ಒಟ್ಟಿಗೆ ಇದ್ದವರು. ಅದರಿಂದ ಒಂತಹ ಒಳ್ಳೆ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿಕೊಡೋಣ, ಮಕ್ಕಳಿಗೆ ಉತ್ತೇಜನ ಕೊಡೋಣ. ಯಾವುದೇ ರೀತಿಯಾದಂಥ ಬೇರೆಯ ನಿಮ್ಮ ಆಸೆಯನ್ನು ಮಕ್ಕಳ ಮೇಲೆ ಹೇರಬೇಡಿ. ನಾನು ಡಾಕ್ಟರ್ ಆಗಬೇಕಾಗಿತ್ತು, ಆಗಲಿಲ್ಲ, ನನ್ನ ಮಗ ಡಾಕ್ಟರ್ ಆಗ್ತಾನೆ ಅಂತ ನೀವ್ಯಾರು ಡಿಸೈಡ್ ಮಾಡೋಕ್ಕೆ?
ಹಾಗೂ ಹಿಂಗೂ ಕಷ್ಟಪಟ್ಟು ನೀವು ಮೆಡಿಕಲ್ ಕಾಲೇಜಿಗೆ ಸೇರಿಸ್ಬೋದು, ಬಟ್ ಅವನು ಒಳ್ಳೆ ಡಾಕ್ಟರ್ ಆಗ್ತಾನೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಅದರಿಂದ ದಯಮಾಡಿ ಆ ಥರ ಮಾಡಬೇಡಿ. ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡೋಣ, ಈ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋಣ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನೀವೆಲ್ಲ ಒಳ್ಳೆಯ ನಿಮ್ಮ ಕುಟುಂಬ ಆನಂದಮಯವಾಗಿರಲಿ ಅಂತ ಬೇಡ್ಕೊಳ್ತಾ, ಈ ಅವಕಾಶವನ್ನು ಕೊಟ್ಟಂಥ ಎಲ್ಲ ಸ್ವಾಮೀಜಿಗಳಿಗೆ ಮತ್ತು ಇಷ್ಟು ಸಂಖ್ಯೆಯಲ್ಲಿ ಬಂದಿರುವ ನಿಮ್ಮೆಲ್ಲರಿಗೆ, ಎಲ್ಲ ಅಧ್ಯಾಪಕ ವೃಂದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಇನ್ನು ಒಂದು 15-20 ನಿಮಿಷ, 10 ಮಿನಿಟ್ಸ್, ಒಂದು 10 ನಿಮಿಷ ಏನಾದರೂ ಪ್ರಶ್ನೆ ನೀವು ಕೇಳಬೇಕು ಅಂತಿದ್ದರೆ ದಯಮಾಡಿ ಮುಕ್ತವಾಗಿ, ಯಾವುದೇ ಆತಂಕ ಬೇಡ, ಭಯ ಬೇಡ. ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಅದರಿಂದ ನಮಗೆ ಸಂತೋಷ ಆಗಬೇಕು, ಈ ಶಾಲೆಗೆ ಒಂದು ಹೆಸರು ಬರಬೇಕು, ನಮ್ಮ ದೇಶ ಮುಂದೆ ಹೋಗಬೇಕು. ನೋಡಿ, ಅದೊಂದು ಈಗ ಜ್ಞಾಪಕಕ್ಕೆ ಬಂದ್ಬಿಡ್ತು. ದಯಮಾಡಿ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಇವತ್ತು ಬಹಳ ದೊಡ್ಡ ಮಾನಸಿಕ ಖಿನ್ನತೆಗೆ ಇದೇ ದೊಡ್ಡ ಕಾರಣ. ನೋಡಿ, ನಾವು ಉಪವಾಸ ಅಂತ ಹೇಳ್ತೀವಿ, ಕೇಳಿದ್ದೀರಲ್ವಾ? ಉಪವಾಸ ಅಂದರೆ ಏನರ್ಥ? ಊಟ ಬಿಡೋದು ಅಲ್ಲ. ಉಪವಾಸ ಅಂದರೆ ಹತ್ತಿರ ಇರುವಂಥದ್ದು. ಉಪವಾಸ ಅಂದರೆ ದೇವರ ಹತ್ತಿರ, ಅಂದರೆ ಧ್ಯಾನದಲ್ಲಿ ನಾನಿದ್ದೇನೆ ಉಪವಾಸ. ಅದು ಆಹಾರದ್ದು ಒಂದು ಅಂಶ ಇಲ್ಲ ಅಂತ ಹೇಳ್ತಿಲ್ಲ. ಮೊಬೈಲ್ ಉಪವಾಸವನ್ನು ನಾವು ಮಾಡೋದು ಕಲಿಬೇಕು. ವಾರಕ್ಕೆ 1 ದಿವಸ ಬಿಡ್ಬೋದಾ? ಬಿಡಬಹುದಾ? ಪ್ರಾಮಾಣಿಕವಾಗಿ ಹೇಳಿ, ಬಿಡಬಹುದಾ? ಕಷ್ಟ ಇದೆಯಾ? ನೋಡಿ, ಜೀವನದಲ್ಲಿ ಯಾವುದೂ ಕಷ್ಟ ಅಂತಿಲ್ಲ, ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದ್ರೆ, ಈಗ ನೋಡಿ, ನಾನು ಕಾರ್ಯಕ್ರಮಕ್ಕೆ ಬರೋವಾಗ ಇದನ್ನು ಫ್ಲೈಟ್ ಮೋಡಲ್ಲಿ ಹಾಕ್ತೇನೆ. ಅಂದರೆ ಯಾವುದೂ ಕಾಲ್ ಬರೋದಿಲ್ಲ, ಏನೂ ಡಿಸ್ಟರ್ಬ್ ಆಗೋದಿಲ್ಲ. ಆಮೇಲೆ ಫ್ಲೈಟ್ ಮೋಡಿಂದ ಆಚೆ ಬಂದಾಗ ಮಿಸ್ಡ್ ಕಾಲ್ ಬಂದಿರುತ್ತೆ, ಅದು ಬೇರೆ ವಿಚಾರ. ಆದರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಇದು ಆನ್ ಇರೋದಿಲ್ಲ, ಫ್ಲೈಟ್ ಮೋಡಲ್ಲಿರುತ್ತೆ. ಸಂಡೇ ನಾನು ಎಮರ್ಜೆನ್ಸಿ ಬಿಟ್ಟು ಬೇರೆ ಕಾಲ್ಗಳನ್ನು ತೊಗೊಳ್ಳಲ್ಲ, ಮೆಸೇಜ್ ಹಾಕ್ತೇನೆ, ಕಾಲ್ ತೊಗೊಳ್ಳೋದಿಲ್ಲ. ಎಷ್ಟೋ ಜನ ಮೊಬೈಲೇ ಬಳಸೋದಿಲ್ಲ. ಜೀವನ ಸಾಗ್ತಾ ಇಲ್ವಾ? ಸಾಗತ್ತೆ. ನೀವು, ನಾನು ಹೇಳಿದ್ನಲ್ಲ, ಸಣ್ಣ ಪುಟ್ಟ ತ್ಯಾಗ ಮಾಡೋದು ಕಲ್ತ್ಕೊಳ್ಳಿ. ಕಷ್ಟ ಇದೆ, ಸ್ವಲ್ಪ ವಾರಕ್ಕೆ 1 ದಿವಸ ನಾನು ಉಪಯೋಗಿಸೋದಿಲ್ಲ, ಮಕ್ಕಳ ಕೈಯಲ್ಲಿ ಕೊಡೋದಿಲ್ಲ. ಯಾಕೆಂದರೆ ಸ್ನೇಹಿತರೆ, ಇವತ್ತು ಎಂತೆಂಥ ಕಂಟೆಂಟ್ ಇರುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ನೋಡ್ತಾ ಯಾವುದೋ ಬಂದುಬಿಡುತ್ತೆ. ನೀವು ಏನೇ ಫಿಲ್ಟ್ರ್ ಹಾಕಿ ಏನೇ ಮಾಡಿ, ಅದಕ್ಕೆ ನೀವು ಚಾಪೆ ಕೆಳಗೆ ತೋರಿದ್ರೆ ಅವರು ರಂಗೋಲಿ ಕೆಳಗೆ ತೋರೋ ಜನ ಇದ್ದಾರೆ ಮೋಸ ಮಾಡಲಿಕ್ಕೆ. ಮಕ್ಕಳು ಇದು ಜಾಸ್ತಿ ನೋಡಿದಷ್ಟು ಖಿನ್ನತೆಗೆ ಹೋಗ್ತಾರೆ. ಇದು ಕಂಟ್ರೋಲ್ ಇರಲಿ. ನೀನು ಮಗುವಿಗೆ ನೀವು ಹೇಳಿದ್ರೆ ಉಪಯೋಗಿಸ್ಬೇಡ ಅಂತ ನೀವು ಮೊದಲು ಉಪಯೋಗಿಸೋದು ನಿಲ್ಲಿಸ್ಬೇಕಲ್ವ? ನೀವು ಮಾಡಿದ್ದನ್ನು ಮಾಡ್ತಾರೆ ಅಂತ ಹೇಳಿದ್ದೀನಿ, ಅದನ್ನು ಅಥವಾ ಒಂದು ಟೈಮ್ ಇಟ್ಕೊಳ್ಳೋಣ. ಸೊ ಇದನ್ನು ದಯಮಾಡಿ ಪಾಲಿಸಿ ಅಂತಷ್ಟೇ. ಎಸ್, ಏನಾದರೂ ಪ್ರಶ್ನೆಗಳಿದ್ದರೆ ಸಂಕೋಚವಾಗಿಲ್ಲದೆ, ಪ್ರಶ್ನೆಗಾಗಿ ಪ್ರಶ್ನೆ ಇಲ್ಲ. ಓಕೆ, ದಯಮಾಡಿ ಕೂತ್ಕೊಳ್ಳಿ. ಈಗ ನೋಡಿ, ಮಕ್ಕಳಲ್ಲಿ ಅಲ್ಲ, ದೊಡ್ಡವರಲ್ಲೂ ಚಂಚಲತೆ ಇರುತ್ತೆ. ಇದನ್ನು ನಾವು ಹೇಗೆ ನಿಯಂತ್ರಣ ಮಾಡಬೇಕಂದ್ರೆ, ಮಕ್ಕಳು ದಿನನಿತ್ಯ ಅವರ ದಿನಚರಿ ಅದರಲ್ಲಿ ಒಂದು 10-15 ನಿಮಿಷ ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು, ಅದು ನೀವು ನೋಡ್ಕೋಬೇಕು ಮಾಡ್ತಾರೆ ಅಂತ. ಶಾಲೆಗಳಲ್ಲಿ ಹೇಳ್ಕೊಟ್ಟಿರ್ತಾರೆ, ಆದರೆ ಮನೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೋ ಇಲ್ವಾ ನೋಡಿ. ಈಗ ಮಗು ಮಾಡ್ತಾ ಇಲ್ಲ ಅಂತಂದರೆ, ನಾನು ಹೇಳಿದ್ನಲ್ಲ, ನಾವು ಒಂಚೂರು ತ್ಯಾಗ ಮಾಡೋಣ, ನಾವು ಅದನ್ನು ಕಲ್ತ್ಕೊಳ್ಳೋಣ, ಮಗು ಜೊತೆ ನಾವು ಕೂತ್ಕೊಳ್ಳೋಣ. ಮಾಡು ಅಂತ ಹೇಳೋದಕ್ಕಿಂತ ಮಾಡೋಣ ಬಾ ಅಂತ ಕರೆಯೋದ್ರಲ್ಲಿ ಅರ್ಥ ಜಾಸ್ತಿ ಇದೆ. ಈಗ ನೋಡಿ, ಸರ್ವೇ ಸಾಮಾನ್ಯವಾಗಿ ಈಗೇನೋ ಒಂದು ಕಾರ್ಯಕ್ರಮ ಮಾಡಬೇಕು, ನಾನು ಯಾರಿಗಾರ ಕರೆದು ರೀ ಚೇರ್ ಹಾಕ್ರಿ ಅಂತಂದ್ರೆ ಏನಾಯಿತು, ಓಹೋ ಇವನು ಯಾರು ನಮ್ಗೆ ಆರ್ಡ್ರ್ ಮಾಡ್ತಾನೆ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತಲ್ವ. ಅದ್ರ ಬದಲು ಬನ್ನಿಪ್ಪ ಚೇರ್ ಹಾಕ್ಕೊಳ್ಳೋಣ ಅಂತ ನಾನು 2 ಚೇರ್ ಹಾಕಿದ್ರೆ ನೀವು ಹೇಳ್ತೀರ, ಬೇಡ ಸರ್ ನೀವು ಕೂತ್ಕೊಳ್ಳಿ ಸರ್ ನಾವು ಹಾಕ್ತೀವಿ ಅಂತೀರ. ಮಕ್ಕಳು ಹಾಗೇನೆ, ನೀವು ಹೇಳಿ ಬನ್ನಿಪ್ಪ ಮಾಡೋಣ ಬಾ, ಕಲ್ತ್ಕೊಳ್ಳಿ. ವಯಸ್ಸು ಯಾವತ್ತೂ ಅಡ್ಡ ಬರೋದಿಲ್ಲ, ವಯಸ್ಸು ಅಡ್ಡ ಬರೋದಿಲ್ಲ.
ನನಗೆಷ್ಟಿರ್ಬೋದು ವಯಸ್ಸೀಗ? ಎಷ್ಟಿರ್ಬೋದು? ಹಾಂ, 60 ಮೇಲೆ. 90? ಓಕೆ. ಐ ಹ್ಯಾವ್ ಕಂಪ್ಲೀಟೆಡ್ 69, ಐ ಆಮ್ ಎಂಟ್ರಿಂಗ್ 70. ದೊಡ್ಡಸ್ಗೆ ಕೇಳ್ತಿಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಒಂದು ಆನ್ಲೈನ್ ಕೋರ್ಸ್ಗೆ ಸೇರಿಕೊಂಡಿದ್ದೀನಿ. ಅಂದರೆ ವಯಸ್ಸು ಕಲಿಕೆಗೆ ಅಡ್ಡ ಬರೋದಿಲ್ಲ, ಬರಬಾರ್ದು. ಈಗ ನನಗೆ ಪ್ರಾಣಾಯಾಮ ಗೊತ್ತಿಲ್ಲ, ಕಲ್ತ್ಕೊಳ್ಳೋಣ. ಅಥವಾ ಈಗ ನಿಮ್ಮ ಮಗುಗೆ ಬರುತ್ತೆ ಅಂತ ಗೊತ್ತಿದ್ದರೆ ನನಗೂ ಹೇಳ್ಕೊಡು ಅಂತ ಹೇಳಿ ಒಂದು ವಾರ ಮಗು ಜೊತೆ ಕೂತ್ಕೊಳ್ಳಿ. ಆ ಮಗುಗೇನೋ ಖುಷಿ, ನಮ್ಮಪ್ಪಂಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಆ ಖುಷಿನೂ ಬರಲಿ ಮಗುಗೆ. ನೀವು ಕಲ್ತಿದ್ದೀರಾ, ಒಟ್ಟಿಗೆ ಒಂದು 5 ನಿಮಿಷ ಮಾಡಲಿ. ಕಾನ್ಸಂಟ್ರೇಷನ್ ಆಟೋಮ್ಯಾಟಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಮಾಡಿಸ್ಬೇಕು, ನಾವು ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ನಾವು ಮಗು ಜೊತೆ ಇನ್ವಾಲ್ವ್ ಆಗಬೇಕು. ನಮ್ಮ ಟೈಮನ್ನು ಮಗುಗೋಸ್ಕರ ಇಡಬೇಕು, ಮೀಸಲಿಡಬೇಕು. ನೀವು ಆಟೋಮ್ಯಾಟಿಕ್ಕಾಗಿ ಕಾನ್ಸಂಟ್ರೇಷನ್ ಬರುತ್ತೆ. ಈ ಆಟಗಳು ಹೇಳಿದ್ನಲ್ಲ, ನಮ್ಮ ದೇಸಿ ಆಟಗಳಿದೆಯಲ್ಲ, ಒಳ್ಳೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋಕ್ಕೆ ಅದಕ್ಕಿಂತ ಬೇರೆ ಏನೂ ಬೇಕಿಲ್ಲ. ಈ ಚೆಸ್ ಆಡ್ತೀವಲ್ಲ, ಚದುರಂಗ, ಅದು ನಮ್ಮ ದೇಶದ ಆಟ. ಈ ಅಲ್ಗುಳಿ ಮನೆ ಆಗಲಿ, ಯಾವುದೇ ಆಗಲಿ ನೀವು ತೊಗೊಳ್ಳಿ, ಪಗಡೆ ಆಟ ಆಡಿ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆಮೇಲೆ ಈ ಮ್ಯಾಥಮ್ಯಾಟಿಕ್ಸಲ್ಲಿ ನಮ್ಮ ವೇದಿಕ್ ಮ್ಯಾಥಮ್ಯಾಟಿಕ್ಸ್ ಇದೆಯಲ್ಲ, ಅದು ಕೂಡ ಅಷ್ಟೇ ಭಾಳ ಒಳ್ಳೆಯದು. ಇಂಥದ್ದನ್ನು ಮಾಡಿಸಿ, ಅಥವಾ 2-3 ಮಕ್ಕಳಿದ್ದಾರೆ ಮನೆಯಲ್ಲಿ, ಅವರಲ್ಲೇ ಒಂದು ಆಟ ನೀವು ಮಾಡಬೇಕು, ಯಾರು ಮಾಡ್ತಾರೆ ನೋಡೋಣ, ಹೀಗೆ ಖಂಡಿತ ಇಂಪ್ರೂವ್ ಆಗುತ್ತೆ. ಈ ನಮ್ಮದನ್ನು ನಾವು ಬಿಡಬಾರ್ದು ಅಷ್ಟೇ. ನಮ್ಮದನ್ನು ಬಿಟ್ಟು ಬೇರೆ ಏನಕ್ಕೂ ನಾವು ಕೈ ಹಾಕಿದ್ರೆ ಪ್ರಯೋಜನ ಆಗೋದಿಲ್ಲ. ನಮ್ಮಲ್ಲೇ ಇದೆ, ಪ್ರಯತ್ನ ಮಾಡೋಣ. ಎಸ್, ನೋಡಿ, ನಿಮ್ಮ ಮುಖದಲ್ಲಿ ಒಂದು ಪ್ರಶ್ನೆ ಇದೆ. ನಿಮ್ಮ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ನಿಮ್ಮ ಪ್ರಶ್ನೆ ಏನು ಅಂತ. ಹೇಳಿಬಿಡ್ಲಾ? ಖಂಡಿತ ಹೇಳಲ್ಲ. ನಿಮ್ಮ ಪ್ರಶ್ನೆ ಇಷ್ಟೇ, ಸರ್ ಎಷ್ಟೊತ್ತಿಗೆ ಮುಗಿಸ್ತೀರಾ? ನೋಡಿ ಎಷ್ಟು ಸಂತೋಷ. ಅದೇ ಪ್ರಶ್ನೆ ಇತ್ತು ನಿಮ್ಮಲ್ಲಿ. ಯಾಕೆಂದರೆ ದುಂಡಿರಾಜ್ ಅಂತ ಹೆಸರು ಕೇಳಿದ್ದೀರಾ? ಹನಿಗವನಗಳನ್ನು ಬರೀತಾರೆ. ಅವರು ಒಂದು ಕಡೆ ಬರೀತಾರೆ, ಅಧ್ಯಕ್ಷರ ಭಾಷಣ ಸೊಗಸಾಗಿತ್ತು. ಅಧ್ಯಕ್ಷರ ಭಾಷಣ ಸೊಗಸಾಗಿತ್ತು. ಭಾಷೆ, ವಿಷಯ, ಶೈಲಿ ಎಲ್ಲವೂ ಚೆನ್ನ. ಭಾಷೆ, ವಿಷಯ, ಶೈಲಿ ಎಲ್ಲವೂ ಚೆನ್ನ. ಆದರೂ ಒಮ್ಮೆ ನೋಡಬೇಕಿತ್ತು ಅವರು ವಾಚನ್ನ. ನಾನು ನೋಡ್ಬಿಟ್ಟಿದ್ದೀನಿ ಟೈಮು. ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ, ಕೊನೆಗೆ ಏನಾದ್ರು ಇದ್ದರೆ ಹೇಳಿ ಮುಗಿಸೋಣ. ಇಲ್ಲಾಂದರೆ ನನ್ನ ಕಡೆಯಿಂದ ಮುಗಿದಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮದೇನು ಪ್ರಶ್ನೆ ಇಲ್ಲ ಅಂತಂದರೆ ಶುಭಂ ಅಂತ ಹೇಳಿಬಿಟ್ಟು ನೋಡಿ, ಆಗಲೇ ಚಪ್ಪಾಳೆ ತಟ್ಟಕ್ಕೆ ರೆಡಿಯಾಗಿದ್ದೀರಾ. ಓಕೆ ಫ್ರೆಂಡ್ಸ್, ಏನು ಪ್ರಶ್ನೆ ಇಲ್ಲ ಅಂದರೆ ದಯಮಾಡಿ ಕೆಲವು ವಿಚಾರಗಳು ನಾವು ಏನು ಇವತ್ತು ಚರ್ಚೆ ಮಾಡಿದ್ವಿ ಅದನ್ನು ಮನಸ್ಸಿಗೆ ತಗೊಳ್ಳಿ, ಅನುಷ್ಠಾನ ಮಾಡಿ. ನಿಮ್ಮ ಮಕ್ಕಳೆಲ್ಲ ಬಹಳ ಉನ್ನತ ಮಟ್ಟಕ್ಕೆ ಹೋಗಲಿ, ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನಿರ್ಗಮಿಸ್ತೇನೆ. ಶ್ರೀರಾಮಕೃಷ್ಣ ಅರ್ಪಣ. ಥ್ಯಾಂಕ್ ಯು ಸರ್. ಆತ್ಮೀಯ ಪೋಷಕರೇ, ಮಕ್ಕಳಿಗಾಗಿ ಏನೆಲ್ಲ ಮಾಡ್ತೀರಿ, ಒಂದು ಸಮಯವನ್ನು ಮಾಡಿಕೊಡಿ ಹೇಗಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಂದಡಿ ಇಡೋಣ. ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತ. ನನ್ನ ಮಾತು ಆದಮೇಲೆ ನಡೆದಿರೋ ಚರ್ಚೆಗೆ ಪೂರಕವಾಗಿ ಒಂದು 2 ವಿಷಯ ಹೇಳಿಬಿಟ್ಟು ನಾನು ಖಂಡಿತವಾಗಿ ಆಚೆ ಹೊರಟೋಗ್ತೀನಿ. ಇವತ್ತು ಈಗ ಮೇಡಮ್ ಹೇಳ್ತಾ ಇದ್ದರು, ಚಾಕ್ಲೇಟ್ ಬೇಡ, ಅತಿಯಾದ ಮೇಕಪ್ ಬೇಡ. ನಮ್ಮ ಭಾರತೀಯರು ನಾವು ಏನು ಬಳಸ್ತಾ ಇದ್ವಿ, ಇದನ್ನು ಇವತ್ತು ಪ್ರಪಂಚದಾದ್ಯಂತ ಶ್ರೇಷ್ಠವಾದದ್ದು ಅಂತ ಪರಿಗಣಿಸಿದ್ದಾರೆ. ಶ್ರೀಗಂಧ ಇರಬಹುದು, ಅರಿಶಿಣ ಇರಬಹುದು, ಮತ್ತು ಮೆಹಂದಿ ಇರಬಹುದು,
ಇಂಥದ್ದು ನಮ್ಮದೇ ದೇಶದ ನಮ್ಮದೇ ಆದಂಥ ವಸ್ತುಗಳನ್ನು ಬಳಕೆ ಮಾಡಬೇಕು ಅನ್ನೋದು ಪ್ರಪಂಚದಾದ್ಯಂತ ಇವತ್ತು ನಡೀತಾ ಇದೆ. ನಾವು ಬಿಟ್ವಿ, ಅವ್ರು ತಗೊಂಡ್ರು, ಅವ್ರು ಬಿಟ್ಟರು, ನಾವು ತಗೊಂಡ್ವಿ. ಅವರು ಅಲ್ಲಿ ಏನು ಬೇಡ ಅಂತ ಬಿಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಮಾರುಕಟ್ಟೆಗೆ ಬರ್ತಾ ಇದೆ. ಇವತ್ತು ನಮ್ಮ ಮಕ್ಕಳು ಏನು ಆ ಪ್ಯಾಕೆಟಲ್ಲಿ ಚಿಪ್ಸು ಅಂಥದ್ದು ತಿಂತಾರೆ, ದಯಮಾಡಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ, ಅದನ್ನು ಅವಾಯ್ಡ್ ಮಾಡಿ. ಇವತ್ತು ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮನೋವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ಇಂತಹ ಆಹಾರವನ್ನು ಹೆಚ್ಚು ಸೇವನೆ ಮಾಡ್ತಾರೆ ಅವರಿಗೆ ಕರುಳಿನ ಸಮಸ್ಯೆ ಬರುತ್ತೆ. ಯಾರಲ್ಲಿ ಕರುಳಿನ ಸಮಸ್ಯೆ ಉಂಟಾಗತ್ತೆ ಅವರು ಮಾನಸಿಕವಾಗಿ ಕುಗ್ಗು ಹೋಗ್ತಾರೆ. ಅಂದರೆ ನೋಡಿ, ಕರುಳಿಗೂ ಮತ್ತು ನಮ್ಮ ಮೆದುಳಿಗೂ ನೇರವಾದ ಸಂಬಂಧ ಇದೆ. ಇದು ವಿಜ್ಞಾನಿಗಳು ಇವತ್ತು ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಅಂತಹ ಆಹಾರವನ್ನು ನಾವು ಮಕ್ಕಳಿಗೆ ಕೊಡಬಾರ್ದು, ಉತ್ತೇಜನ ಮಾಡಬೇಡಿ. ಯಾಕಂದರೆ ಈಗ ಭಾಳ ಮಕ್ಕಳು ನೋಡ್ತೀನಿ, ಏನಾದರೂ ಒಂದು ಅಂಗಡಿಗೆ ಹೋದರೆ ಆ ಪ್ಯಾಕೆಟೇ ತೊಗೊಳ್ಳೋದು. ಅದು ಲೇಸು. ನಾನು ಹೇಳ್ತೀನಿ, ಲೇಸು ನಮಗೆ ಗೊತ್ತಿದ್ದು ಶೂ ಲೇಸ್ ಮಾತ್ರ, ತಿನ್ನೋ ಲೇಸ್ ನಮಗೆ ಗೊತ್ತಿರಲಿಲ್ಲ. ಆದರೆ ಇವಾಗ ಲೇಸೇ ಬೇಕು. ಈ ಟೆಟ್ರಾ ಪ್ಯಾಕಲ್ಲಿ ಕುಡಿತಾರಲ್ಲ, ಆ ಟೆಟ್ರಾ ಪ್ಯಾಕನ್ನು ಓಪನ್ ಮಾಡಿ ನೋಡಿ, 100ಕ್ಕೆ 90 ಅದರಲ್ಲಿ ಶಿಲೀಂಧ್ರಗಳಿರುತ್ತೆ, ಹುಳುಗಳಿರುತ್ತೆ. ಅದಕ್ಕೆ ಸ್ಟ್ರಾ ಹಾಕ್ಕೊಂಡು ಕುಡಿದು ಬಿಡ್ತಾರೆ. ಅಂಥದ್ದನ್ನು ಯಾವುದು ಕೊಡಬೇಡಿ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ನಮ್ಮೆಲ್ಲರ ಆರೋಗ್ಯ, ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ವಿಚಾರ ಈ 3 ಕೂಡ ಒಳ್ಳೆಯದಿರಬೇಕು. ಈ ಮೇಕಪ್ ಅಂತ ಬಂದಾಗ, ಮೇಕಪ್ ಯಾರು ಮಾಡ್ಕೊಳ್ಳೋರು? ಮುಂಚೆ ಸ್ವಲ್ಪ ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳೋರು ಮೇಕಪ್ ಮಾಡ್ಕೊಳ್ಳೋರು. ಅದು ಅಭ್ಯಾಸ ಆಗ್ತಾ ಆಗ್ತಾ ಏನಾಗುತ್ತೆ, ಮೇಕಪ್ ಇಲ್ಲದೆ ಆಚೆ ಹೋಗೋಕ್ಕಾಗೋದೇ ಇಲ್ಲ. ಲಿಪ್ಸ್ಟಿಕ್ ಹಚ್ಕೊಂಡ್ರೆ ತುಟಿ ಎಲ್ಲ ಕಪ್ಪಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಕಪ್ಪಾದ ಮೇಲೆ ಅದನ್ನು ಮುಚ್ಕೊಳ್ಳೋಕ್ಕೆ ಮತ್ತೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೇಬೇಕು. ತಮಾಷೆಗೆ ಒಬ್ಬರು ಹೇಳ್ತಿದ್ರು, ನನ್ನ ಹೆಂಡತಿಯ ಮೇಕಪ್ ಖರ್ಚನ್ನು ಭರಿಸ್ಲಿಕ್ಕಾಗೋದಿಲ್ಲ, ಆದರೆ ಮೇಕಪ್ ಇಲ್ಲದೆ ಇದ್ದರೆ ಅವಳನ್ನು ನೋಡೋಕ್ಕಾಗೋದಿಲ್ಲ ಅಂತ. ಆ ಪರಿಸ್ಥಿತಿ ಬರಬಾರ್ದು ನಮಗೆ. ನಮಗೆ ಬಹಳ ಮುಖ್ಯವಾದ ಮೇಕಪ್ ಯಾವುದಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಕೂಡ ಇದನ್ನು ಮರಿಬೇಡಿ, ಮಕ್ಕಳಿಗೂ ಹೇಳಿ, ದಿ ಬೆಸ್ಟ್ ಮೇಕಪ್, ಖರ್ಚಿಲ್ಲದೆ ಇರೋವಂಥ ಮೇಕಪ್ ಅಂದರೆ ಮುಖದಲ್ಲಿ ಒಂದು ತಿಳಿ ನಗೆ. ಇಫ್ ಯು ಆರ್ ಸ್ಮೈಲಿಂಗ್ ಯು ಲುಕ್ ನ್ಯಾಚುರಲಿ ಬ್ಯೂಟಿಫುಲ್. ಅದಕ್ಕೆ ಹೇಳ್ತಾರೆ ನೋಡಿ ಇಂಗ್ಲೀಷ್ನಲ್ಲಿ, ಇಫ್ ಯು ವಾಂಟ್ ಎ ಡಿಂಪಲ್ ಯು ಸ್ಮೈಲ್, ಇಫ್ ಯು ವಾಂಟ್ ಎ ರಿಂಕಲ್ ಯು ಫ್ರೌನ್. ಕೋಪ ಮಾಡ್ಕೊಳ್ಳಿ, ರಿಂಕಲ್ ಬರುತ್ತೆ, ನಗ್ತಾ ಇರಿ, ಡಿಂಪಲ್ ಬೀಳುತ್ತೆ. ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾಳೆ, ಹೌದು ನಿಮಗೆ ಭಾಳ ದೊಡ್ಡ ಡಿಂಪಲ್ ಬೀಳುತ್ತೆ ಅಂತ. ಸೊ ಸ್ನೇಹಿತರೆ, ನಕ್ಕರೆ ಸಾಕು, ನೋಡಿ ಎಷ್ಟು ಸೊಗಸಾಗಿ ಕಾಣ್ತೀರಾ. ಅದ್ರ ಮುಂದೆ ಬೇರೆ ಯಾವ ಮೇಕಪ್ ಇಲ್ಲ. ಮೇಡಮ್ ಹೇಳಿದ್ದಕ್ಕೆ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಆಹಾರದ ಬಗ್ಗೆ ಹೆಚ್ಚು ಕಾಳಜಿ ನಮಗಿರಬೇಕು. ನಮ್ಮ ಈ ಪಿಜ್ಜಾ ಆಗಲಿ, ಈ ಬರ್ಗರ್ ಆಗಲಿ, ಹಾಟ್ ಡಾಗ್ ಅಂತಾರೆ, ಅಂದರೆ ಬಿಸಿ ನಾಯಿ. ಹಾಟ್ ಡಾಗು, ಕೋಲ್ಡ್ ಕ್ಯಾಟು, ಹೆಸರು ಕೇಳಿದ್ರೆ ತಿನ್ನಬೇಕು ಅಂತ ಅನಿಸೋದಿಲ್ಲ ನಮಗೆ. ಆದರೆ ಅದನ್ನು ತಿನ್ನೋದಕ್ಕೆ ನಮ್ಮದೇ ಆದ ರಾಗಿ ನಮ್ಮ ಸಿರಿಧಾನ್ಯಗಳಲ್ಲಿ ಒಂದು. ಇವತ್ತು ಪ್ರಪಂಚದಾದ್ಯಂತ ಸಿರಿಧಾನ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾವು ಪಿಜ್ಜಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದಷ್ಟು ಅದನ್ನು ಕಡಿಮೆ ಮಾಡೋಣ, ಪೌಷ್ಟಿಕವಾದ ಆಹಾರವನ್ನು ಕೊಡೋಣ. ಅದು ಮೆದುಳಿಗೂ ಒಳ್ಳೆಯದು, ಕರುಳಿಗೂ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು. ನಮ್ಮ ಹಿರಿಯರು ನೋಡಿ, ಯಾರಾದರೂ ಮುಖ ಗಂಟು ಹಾಕ್ಕೊಂಡಿದ್ದರೆ ಏನನ್ನೋರು? ಹರಳೆಣ್ಣೆ ಮುಖದವನು ಅಂತ ಕರೆಯೋರು. ಯಾಕೆ ಹರಳೆಣ್ಣೆ ಮುಖ? ಯಾರಿಗೆ ಕರುಳು ಸರಿಗೆ ಕೆಲಸ ಮಾಡೋದಿಲ್ಲ ಅವರಿಗೆ ಮೋಷನ್ ಸರಿಗಾಗೋದಿಲ್ಲ ಅಲ್ವಾ? ಮಲಬದ್ಧತೆಗೆ ಔಷಧ ಏನು? ಹರಳೆಣ್ಣೆ. ಅಂದರೆ ಅಂಥ ಮುಖ ನಮಗಿರಬಾರ್ದು, ನಗನಗ್ತಾ ಇರಬೇಕು, ಆರೋಗ್ಯವಾಗಿರಬೇಕು, ನಮ್ಮ ಮಕ್ಕಳು ಹಾಗೆ ಇರಬೇಕು ಅಂಥೇಳಿ ಮುಗಿಸ್ತೇನೆ. ನಮಸ್ಕಾರ. ಬಹುಶಃ ಪೋಷಕರ ಬಹಳಷ್ಟು ಗೊಂದಲಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಅದು ವಂದನಾರ್ಪಣೆ ನಡೆಸಿಕೊಡಲಿದ್ದಾರೆ ಶಿವರಾಮ್ ಸರ್. ಇವತ್ತಿನ ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಇಷ್ಟೊತ್ತಿದ್ದು ನೂರಾರು ವಿಚಾರಗಳನ್ನು ಶಿಕ್ಷಕರೊಟ್ಟಿಗೆ ನಿಮ್ಮೊಟ್ಟಿಗೆ ಹಂಚಿಕೊಂಡಂಥ ಪ್ರೊಫೆಸರ್ ಕೆ ರಘುತ್ತಮ ರಾವ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ
ಅನಂತ ಧನ್ಯವಾದವನ್ನು ಅರ್ಪಿಸೋದರೊಟ್ಟಿಗೆ ಆಶ್ರಮದಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಪ್ರಾಂಶುಪಾಲರು ನೀಡಬೇಕು ಅಂತ ಕೇಳ್ಕೊತೀನಿ. ಸ್ವಾಮೀಜಿಯವರು. ಹಾಗೆ ಹಿರಿಯರಾಗಿದ್ದು ನಮ್ಮೊಟ್ಟಿಗೆ ಎಲ್ಲ ಸಮಯದಲ್ಲೂ ಮಾರ್ಗದರ್ಶನ ನೀಡ್ತಾ ಈ ಸಭೆಯಲ್ಲಿ ಇಷ್ಟೊತ್ತು ಸುಮಾರು 2.5 ಗಂಟೆ ಹೊತ್ತು ನಮ್ಮೊಟ್ಟಿಗೆ ಕೂತು ಎಲ್ಲವನ್ನು ಆಲಿಸ್ತಾ ಮಾರ್ಗದರ್ಶನ ಕೊಟ್ಟಂಥ ಸ್ವಾಮಿ ವಿಷ್ಣುಮೇನಂದಜಿ ಮಹಾರಾಜರವರಿಗೆ ಭಕ್ತಿಪೂರ್ವಕ ವಂದನೆಯನ್ನು ಅರ್ಪಿಸುತ್ತೇನೆ. ನಿಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೀಗ ಪೋಷಕರಲ್ಲಿ ಒಂದು ವಿನಂತಿ, ಬಾಯ್ಸ್ ಬ್ಲಾಕ್ ಮತ್ತು ಗರ್ಲ್ಸ್ ಬ್ಲಾಕ್ ಬಿಲ್ಡಿಂಗೆಲ್ಲ ನೋಡ್ಬೋದು, ತರಗತಿಗಳನ್ನ ನೋಡ್ಬೋದು. ಜೊತೆಗೆ ಪ್ರಸಾದ ವಿನಿಯೋಗ ಇರುತ್ತೆ, ಎಲ್ಲರೂ ಪ್ರಸಾದವನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಮುಗಿತಳದ ಚುಕ್ಕೆ ಇಡ್ತೇನೆ. ಧನ್ಯವಾದಗಳು. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ, ಜೈ ಶ್ರೀ ಮಹಾಮಾಯಿ ಕಿ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ.